ಇದೆ. 30 ನಿಮಿಷ ಮಾತಾಡಿದ್ವಿ, ಇವಾಗ 20 ನಿಮಿಷದಲ್ಲೂ ಕೂಡ 10 ನಿಮಿಷ ತೆಗೀರಿ ಅಂತ ಹೇಳ್ತಿದ್ದಾರೆ. ಬರೀ ಹೆಡ್ಲೈನ್ಸ್ ಮಾತ್ರ ಹೇಳಬೇಕಾಗತ್ತೆ. ಮತ್ತೊಂದು ಸತಿ ಇನ್ನೂ ಸುದೀರ್ಘವಾಗಿ ಇದನ್ನು ನಾವು ಹೆಂಗಿದ್ರೂ ನಿರಂತರವಾಗಿ ಮಾತನಾಡೋ ಅಗತ್ಯ ಇದೆ. ಅದರಲ್ಲಿ ಉಳಿದ ವಿಷಯಗಳನ್ನ ಮಾತಾಡ್ಕೊಳ್ಳೋಣ. ಮುಖ್ಯವಾಗಿ SIR ಅಂದರೆ ಏನು, ಯಾಕೆ ಅದನ್ನು ವಿರೋಧಿಸಬೇಕು ಅನ್ನೋ ಕೆಲವು ವಿಷಯಗಳನ್ನಷ್ಟೇ ಮಾತಾಡ್ತೀನಿ. SIR ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಮೂಲಕ ಈ ದೇಶದಲ್ಲಿ ಆದಂಥ ಸಾಮಾಜಿಕ ಕ್ರಾಂತಿಯನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ 3000 ವರ್ಷದ ನಾಗರಿಕತೆ ಅಸಮಾನತೆಯನ್ನೇ ಆಧರಿಸಿ ಬೆಳೆದದ್ದು. ಇಲ್ಲಿ ಜಾತಿ ಪದ್ಧತಿ ಇರ್ಬೋದು, ಇಲ್ಲಿಯ ಎಲ್ಲ ನೀತಿ ನಿಯಮಗಳು ಜಾತಿಯ ನೀತಿ, ಜಾತಿಯ ಸಂಪ್ರದಾಯ, ಜಾತಿಯ ಕಾನೂನು, ಮೇಲು ಮತ್ತು ಕೀಳು. ಕೆಲವರಿಗೆ ಯಾವ ಹಕ್ಕುಗಳು ಇಲ್ಲ, ಕೆಲವರಿಗೆ ಎಲ್ಲ ಹಕ್ಕುಗಳು, ಎಲ್ಲ ಅಧಿಕಾರಗಳು ಇರುವಂಥ ಸಮಾಜದಲ್ಲಿ ನಾವು ಬೆಳೆದದ್ದು. ಸ್ವಾತಂತ್ರ್ಯ ಹೋರಾಟದ ಕನಸುಗಳು ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದಲ್ಲಿದ್ದಂಥ ದಮನಕ್ಕೊಳಗಾದವ್ರಿಗೂ ಕೂಡ ಸಮಾನತೆಯ ಆಶಯಗಳನ್ನು ಬಹಿರಂಗವಾಗಿ ಅಭಿವ್ಯಕ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತು. ಆಗಲೂ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದೇಶದಲ್ಲಿ ಪ್ರಜಾತಂತ್ರ ಸ್ಥಾಪನೆ ಆದರೂ ಕೂಡ ಇಲ್ಲಿ ಓಟಿನ ಹಕ್ಕು, ರಾಜಕೀಯ ಅಧಿಕಾರದ ಹಕ್ಕು ಈ ದೇಶ ಯಾರ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಬೇಕು. ಈ ದೇಶ ಹಿಂದೂಗಳದು, ಉಳಿದವ್ರಿಗೆ, ಹಿಂದೂ ಏತರರಿಗೆ ಈ ದೇಶದಲ್ಲಿ ಓಟಿನ ಹಕ್ಕು ಕೂಡ ಇರಬಾರ್ದು ಅನ್ನುವಂತಹ ಸಾವರ್ಕರ್ವಾದಿ ಸ್ವಾತಂತ್ರ್ಯದ ಪರಿಕಲ್ಪನೆ ಹೊಂದಿತ್ತು. ಇನ್ನೊಂದು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ಸಾರ್ವತ್ರಿಕ ಮತದಾನ ಅನ್ನುವುದೇ ತಪ್ಪು, ಈ ದೇಶ ಹಾಳಾಗೋಗುತ್ತೆ ಅನ್ನುವಂಥವ್ರು ಕೂಡ ಸುಮಾರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದರು. ಅದು ಆವತ್ತಿನ ಲೋಕಪ್ರಜ್ಞೆಯೂ ಕೂಡ ಅದೇ ಆಗಿತ್ತು. ಇನ್ಫ್ಯಾಕ್ಟ್ ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ನಮ್ಮ ದೇಶದಲ್ಲಿ ಮೊದಲನೇ ಚುನಾವಣೆಯಿಂದಲೂ ಪ್ರತಿಯೊಬ್ಬರಿಗೂ ಕೂಡ ವರ್ಗ, ಜಾತಿ, ಲಿಂಗ, ಧರ್ಮದ ಆಧಾರವಿಲ್ಲದೆ ಪ್ರತಿಯೊಬ್ಬರಿಗೂ ಓಟು ಸಿಕ್ಕತ್ತೆ. ಆದರೆ ಮುಂದುವರೆದ ದೇಶಗಳು ಅಂತ ಕರೆಸ್ಕೊಳ್ಪಡುವಂಥ ಹಲವಾರು ದೇಶಗಳಲ್ಲಿ, ಉದಾಹರಣೆಗೆ ನಾವೆಲ್ಲ ಕನಸು ಕಾಣೋ ಸ್ವಿಟ್ಜರ್ಲ್ಯಾಂಡಲ್ಲಿ ಹೆಂಗಸರಿಗೆ ಓಟ್ ಸಿಕ್ಕಿದ್ದು 1975ರಲ್ಲಿ. ಇನ್ಫ್ಯಾಕ್ಟ್ ಕಪ್ಪು ಜನರಿಗೂ ಕೂಡ 1873ರಲ್ಲಿ ಅಮೇರಿಕಾದಲ್ಲಿ ಓಟ್ ಸಿಕ್ಕರೂ ಕೂಡ ಜಿಮ್ ಕ್ರೋ ಕಾನೂನು ಇತ್ಯಾದಿಗಳು, NRC ಥರದ ಕಾನೂನನ್ನು ಅದನ್ನು ತಂದುಬಿಟ್ಟು ಓಟು ನಿರಾಕರಣೆ ಮಾಡಿ 1967 ತನಕ ಅಮೇರಿಕಾದ ಕಪ್ಪು ಜನರಿಗೂ ಕೂಡ ಓಟಿನ ಹಕ್ಕಿರಲಿಲ್ಲ. ಅಂದರೆ ಆಸ್ತಿ, ಅಂತಸ್ತು, ಶಿಕ್ಷಣ ಇವಿದ್ದರೆ ಮಾತ್ರ ಓಟು, ಉಳಿದವರು ಅವಿವೇಕಿಗಳು, ಅವರಿಗೆ ಈ ದೇಶದ ಆಗುಹೋಗುಗಳಲ್ಲಿ ಅವಕಾಶವೇ ಇರಬಾರ್ದು ಅನ್ನುವಂಥದ್ದು ಪ್ರಜಾತಂತ್ರ ಬಗ್ಗೆ ಇದ್ದಂಥ ಪರಿಕಲ್ಪನೆ. ಆದರೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಸಮಾನತೆಯನ್ನು ಉಸಿರಾಗಿಟ್ಕೊಂಡು ನಡೆದಂಥ ಹೋರಾಟವೂ ಆಗಿದ್ದರಿಂದ, ಆ ಶಕ್ತಿಗಳು ಕೂಡ ಇದ್ದಿದ್ದರಿಂದ, ಅಂಬೇಡ್ಕರ್ ನೇತೃತ್ವದಲ್ಲಿ ಈ ಒಂದು ಸಂವಿಧಾನ ರಚನೆ ಆದ್ದರಿಂದ ನಮ್ಮ ಸಂವಿಧಾನ ರಚನೆಯ ಮೂಲಕ ಒಂದು ರಾಜಕೀಯ ಕ್ರಾಂತಿ ಆಯಿತು. ಆ ರಾಜಕೀಯ ಕ್ರಾಂತಿ, ಸಾಮಾಜಿಕ ಆರ್ಥಿಕ ಕ್ರಾಂತಿಯು ಯಾಕೆ ಆಗಲಿಲ್ಲ ಅನ್ನುವ ಪ್ರಶ್ನೆಯನ್ನು ಉಳಿಸಿಕೊಂಡೇ ಮಾತಾಡೋದಾದರೆ, ಆ ರಾಜಕೀಯ ಕ್ರಾಂತಿ ಏನಪ್ಪ ಅಂದರೆ, ಮೊದಲನೇ ಚುನಾವಣೆಯಿಂದಲೇ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ, ಅವನು ಅವಿದ್ಯಾವಂತ ಆಗಿದ್ದರು, ಅಶಿಕ್ಷಿತನಾಗಿದ್ದರು, ಹಿಂದೂ ಆಗಿದ್ದರು, ಮುಸ್ಲಿಂ ಆಗಿದ್ದರು, ಬ್ರಾಹ್ಮಣ ಆಗಿದ್ದರು, ದಲಿತ ಆಗಿದ್ದರು, ಗಂಡಸಾಗಿದ್ದರು, ಹೆಂಗಸಾಗಿದ್ದರು, ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟಿಗೆ ಒಂದೇ ಮೌಲ್ಯ. ಒಬ್ಬ ಮನುಷ್ಯ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯ. ಇದು ನಾವು ರಾಜಕೀಯ ಕ್ರಾಂತಿ ಅಂತ ಕರಿಬಹುದಾದದ್ದು ನಮ್ಮ ದೇಶದ ಸಂವಿಧಾನದ ಮೂಲಕ ನಡೆದದ್ದು. ಇದರ ಅರ್ಥ ಏನಪ್ಪ ಅಂತಂದರೆ, ಇನ್ನು ಮುಂದೆ ಅಂಬೇಡ್ಕರ್ ಇದನ್ನು ಇನ್ನೂ ಚೆನ್ನಾಗಿ ಹೇಳ್ತಾರೆ. ರಾಜಸತ್ತೆನಲ್ಲಿ ರಾಜ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ, ಆದರೆ ಪ್ರಜಾಸತ್ತೆನಲ್ಲಿ ನಮ್ಮನ್ನು ಆಳುವವರು ಮತಪೆಟ್ಟಿಗೆನಲ್ಲಿ ಹುಟ್ಟಬೇಕು, ನಮ್ಮೆಲ್ಲರ ಅಭಿಮತದೊಂದಿಗೆ ಹುಟ್ಟಬೇಕು. ಆಳುವ ಸರ್ಕಾರ ವಿಲ್ ಆಫ್ ದ ಪೀಪಲ್ನ ಪ್ರತಿನಿಧಿಸಬೇಕು. ವಿಲ್ ಆಫ್ ದ ಪೀಪಲ್ನ ಪ್ರತಿನಿಧಿಸಬೇಕು ಅಂತಂದರೆ ತಾವು ಇಷ್ಟಪಟ್ಟವ್ರನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕಿರಬೇಕು. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಓಟಿನ ಹಕ್ಕು, ಓಟು ಮಾಡುವ ಅನುಕೂಲ, ಅದಕ್ಕೆ ಬೇಕಾಗಿರುವ ಸೌಲಭ್ಯ ಹಾಗೂ ಎಲ್ಲರಿಗೂ ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಇವಿಷ್ಟನ್ನು ಕಲ್ಪಿಸಿಕೊಟ್ಟರೆ ಮಾತ್ರ ಪ್ರಜಾತಂತ್ರದಲ್ಲಿ ಜನರ ವಿಲ್ ಒಂದು ಪ್ರಕ್ರಿಯೆಯಲ್ಲಿ ಬರುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಸ್ವಾತಂತ್ರ್ಯದ ಸಂವಿಧಾನದ ಪರಿಕಲ್ಪನೆ ಆಗಿತ್ತು. ಆರ್ಟಿಕಲ್ 324 ಇತ್ಯಾದಿಗಳೆಲ್ಲವೂ ಅದರ ಭಾಗವಾಗಿಯೇ ನಮ್ಮ ಸಂವಿಧಾನದಲ್ಲಿ ಸೇರಿಸಲ್ಪಡ್ತು. 1950ರಲ್ಲೇ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಒಂದನ್ನು ಮಾಡಿದ್ರು. 1960ರಲ್ಲಿ ಎಲೆಕ್ಟ್ರಲ್ ರೋಲ್ಸ್ನ ಹೆಂಗೆ ನಾವು ಮಾಡಬೇಕು ಅನ್ನೋ ನಿಯಮಗಳು ಕೂಡ ಸ್ಥಾಪನೆ ಆಯಿತು. 1951ರ ಚುನಾವಣೆ ನಡಿಬೇಕಾದ್ರೆ ಚುನಾವಣೆಯ ಆಶಯ ಏನಿತ್ತಪ್ಪ ಅಂದರೆ, ನಮ್ಮ ಮೊದಲನೇ ಚುನಾವಣೆ ಮತ್ತು ಮೊದಲನೇ ಚುನಾವಣಾ ಆಯೋಗದ ಆಯುಕ್ತರು ಈ ಇತಿಹಾಸವನ್ನು ನೀವು ನೋಡಬೇಕು. ಸಾಧ್ಯ ಆದರೆ ತಾವು ಇಂಡಿಯಾ ಇಂಕ್ಡ್ ಅಂತೇಳಿ ಪೂನಮ್ ಅಗರ್ವಾಲ್ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ತಾವು ದಯವಿಟ್ಟು ಅದನ್ನು ಓದಬೇಕು. ಇನ್ಫ್ಯಾಕ್ಟ್ ಮೊದಲನ ಚುನಾವಣೆ ನಡೆದದ್ದು 1951ರ ಅಕ್ಟೋಬರಿಂದ 1952ರ ಫೆಬ್ರವರಿ ತನಕ ನಡೆಯುತ್ತೆ. 66 ಹಂತಗಳಲ್ಲಿ ನಡೆಯುತ್ತೆ. ಗುಡ್ಡಗಾಡು, ಅನಕ್ಷರಸ್ಥರೇ ಜಾಸ್ತಿ ಇರುವುದು, ಇಂಥ ಕಡೆ ಪ್ರತಿಯೊಬ್ಬರಿಗೂ ಓಟ್ ಹೆಂಗೆ ಕೊಡಬೇಕು ಅಂತಾದಾಗ ಜಗತ್ತಿನಲ್ಲೇ ಇಲ್ಲದಿರುವಂಥ ಒಂದು ಹೊಸ ಆವಿಷ್ಕಾರ ಮಾಡ್ತಾರೆ. ಸುಕುಮಾರ್ ಸೇನ್ ಅಂತೇಳಿ ಆಗ ಪ್ರಥಮ ಚುನಾವಣಾ ಆಯುಕ್ತರು. ಸಿಂಬಲ್ ಅಂತ ಬೇರೆ ದೇಶಗಳಲ್ಲಿ ಇರಲಿಲ್ಲ. ಅನಕ್ಷರಸ್ಥರು
ತಮ್ಮ ಓಟನ್ನ ಹೆಸರು ಓದಕ್ಕಾಗೋದಿಲ್ವಲ್ಲ, ಅದರ ಅನಕ್ಷರಸ್ಥರ ಓಟ್ ಕೂಡ ಬೇಕೇ ಬೇಕಲ್ಲ. ಹೀಗಾಗಿ ಚುನಾವಣಾ ಚಿಹ್ನೆಗಳು, ಸಂಕೇತಗಳು ಅಂತ ಅಂದ್ಬಿಟ್ಟು ಅದೇ ಎಲ್ಲ ಸಾಮಾನ್ಯ ಜನರ ಬಳಕೆಯಲ್ಲಿರೋದು ಎತ್ತು, ದನ, ಕೃಷಿ, ಕುಡುಗೋಲು, ಲ್ಯಾಂಟ್ರನ್ನು, ಕಂದೀಲು ಇತ್ಯಾದಿಗಳನ್ನು ಬಳಸ್ಕೊಂಡು ಉದ್ದೇಶ ಏನಪ್ಪ ಅಂತಂದ್ರೆ ಸಾಧ್ಯವಾದಷ್ಟು ಎಲ್ಲರನ್ನೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಳಗೊಳ್ಳುವುದು. ಇದು ತುಂಬಾ ಮುಖ್ಯವಾಗಿ ಚುನಾವಣಾ ಆಯೋಗದ ಕರ್ತವ್ಯವಾಗಿತ್ತು. ಯಾಕಂದ್ರೆ ನಮ್ಮ ದೇಶದ ಪ್ರಜಾತಂತ್ರ ಸಾರಭೂತವಾಗುವುದೇ ಅವಾಗ. ಪ್ರತಿಯೊಬ್ಬರಿಗೂ ಕೂಡ ಚುನಾವಣೆಯಲ್ಲಿ ಸರಿಸಮಾನವಾಗಿ ತಮ್ಮ ಅಭಿಮತವನ್ನು ಚಲಾಯಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಾಗ. ಹೀಗಾಗಿ 1950ರಿಂದಲೂ ಚುನಾವಣಾ ಆಯೋಗದ ಪ್ರಥಮ ಧ್ಯೇಯ ಏನು? ಅರ್ಹರಿರುವ ಪ್ರತಿಯೊಬ್ಬರಿಗೂ ಮತದಾನದ ಅವಕಾಶವನ್ನು ಕಲ್ಪಿಸಿಕೊಡುವುದು, ಅನರ್ಹರನ್ನು ಮಾತ್ರ ತೆಗೆದುಹಾಕುವಂಥದ್ದು. ಹೀಗಾಗಿ 1960ರಲ್ಲಿ ಇದು ಹೆಂಗಾಗಬೇಕು, ಚುನಾವಣೆ ಹೆಂಗಾಗಬೇಕಂದ್ರೆ ಯಾರು ಮತದಾರರು ಅನ್ನೋದು ಮೊದಲು ನಿರ್ಧಾರ ಆಗಬೇಕಲ್ಲ. ಮತದಾರರು ಯಾರು ಈ ದೇಶದಲ್ಲಿ? ಈ ದೇಶದ ಎಲ್ಲ ನಾಗರಿಕರು ಕೂಡ ಮತದಾರರು. ಈ ದೇಶದ ನಾಗರಿಕರು ಯಾರು? ಒಂದು ದೇಶದ ನಾಗರಿಕತ್ವ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆಧಾರದಲ್ಲಿ ತೀರ್ಮಾನ ಆಗುತ್ತೆ. ಕೆಲವು ದೇಶಗಳು ಒಂದು ಧರ್ಮಕ್ಕೆ ಸೀಮಿತವಾದವರು, ಒಂದು ಜನಾಂಗಕ್ಕೆ ಸೀಮಿತರಾದವರು ಮಾತ್ರ ನಾಗರಿಕರು ಅಂತಾರೆ. ಕೆಲವು ಪ್ರಗತಿಪರ ದೇಶಗಳು ಮಾತ್ರ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಈ ದೇಶದ ನಾಗರಿಕರೇ ಅಂತಾರೆ. ನಮ್ಮ ದೇಶ ಆಯ್ಕೆ ಮಾಡಿಕೊಂಡದ್ದು ಎರಡನೇದು. ನೀವು ಯಾವುದೇ ಜಾತಿ, ಧರ್ಮ, ಭಾಷೆದವರಾಗಿದ್ದರು, ಪ್ರದೇಶದವರಾಗಿದ್ದರೂ ಕೂಡ ಈ ದೇಶದಲ್ಲಿ ಹುಟ್ಟಿದ ಕಾರಣಕ್ಕೆ ನೀವೆಲ್ಲರೂ ನಾಗರಿಕರು, ನಿಮ್ಮೆಲ್ಲರಿಗೂ ಕೂಡ ಮತದಾನದ ಹಕ್ಕು. ಹೀಗಾಗಿ ಚುನಾವಣಾ ಆಯೋಗ ಏನು ಮಾಡ್ತಿತ್ತು, ಅದ್ರಿಗಿದ್ದಂಥ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಮನೆಗೂ ಹೋಗಿ 18 ವರ್ಷ ದಾಟಿದ ಮತ್ತು ಆ ಪ್ರದೇಶದಲ್ಲಿ ನಿರಂತರವಾಗಿ ವಾಸಿಸುತ್ತಿದ್ದ, ಪ್ರಧಾನವಾಗಿ ವಯಸ್ಸು ಮತ್ತು ವಸತಿ ಇವೆರಡನ್ನ ಪರಿಶೀಲಿಸಿ ಅವರನ್ನು ಮತಪಟ್ಟಿಗೆಯಲ್ಲಿ ಸೇರಿಸಿಕೊಳ್ಳುವುದು ಚುನಾವಣಾ ಆಯೋಗದ ಪ್ರಥಮ ಕರ್ತವ್ಯ ಆಗಿತ್ತು. ಇದಲ್ದಿರ ಫಾರಂ 6, ಫಾರಂ 7 ಇತ್ಯಾದಿಗಳು ಚುನಾವಣಾ ಆಯೋಗದ ಇದರಲ್ಲಿರ್ತವೆ. ಯಾರಾದರೂ 18 ವರ್ಷ ತುಂಬಿದಾಗ ಹೋಗ್ಬಿಟ್ಟು ನಾನು ಹೊಸ ಅಪ್ಲಿಕೆಂಟ್ ಅಂತೇಳಿ ನೀವು ಭರ್ತಿ ಮಾಡ್ಕೋಬೋದು, ಸತ್ತರೆ ಅದನ್ನು ತೆಗೆದುಹಾಕುವಂಥದ್ದು ಇವುಗಳು ಮಾತ್ರ. ಅಂದರೆ ಪ್ರಧಾನವಾಗಿ ಚುನಾವಣಾ ಆಯೋಗ ಮನೆಗಳಿಗೆ ಬಂದು ಮತಪಟ್ಟಿಯನ್ನು ಸಿದ್ಧ ಮಾಡಬೇಕಾದ್ರೆ ಪ್ರಧಾನವಾಗಿ ಈ ದೇಶದ ನಾಗರಿಕರಾದ ಎಲ್ಲರಿಗೂ ಸಿಗಬೇಕು. ಇದನ್ನ ಮಾಡುವುದಕ್ಕೆ ಮತಪಟ್ಟಿಯನ್ನ ಕಾಲಕಾಲಕ್ಕೆ 18 ವರ್ಷ ತುಂಬುತ್ತಲ್ಲ, ಕೆಲವರು ಸತ್ತೋಗ್ತಾರೆ, ಕೆಲವರು 18 ವರ್ಷ ಹೊಸದಾಗಿ ತುಂಬುತ್ತಾರೆ, ಕೆಲವರು ಜಾಗನೇ ಬದಲಾಯಿಸಿರ್ತಾರೆ. ಹೀಗಾಗಿ ಮತಪಟ್ಟಿಯ ಪರಿಷ್ಕರಣೆ ಅಗತ್ಯ ಬೀಳುತ್ತೆ. ಈ ಮತಪಟ್ಟಿಯ ಪರಿಷ್ಕರಣೆಗೂ ಕೂಡ 1960ರ ಮತಪಟ್ಟಿ ಪರಿಷ್ಕರಣಾ ನಿಯಮಗಳ ಅನುಸಾರವಾಗಿ ಪ್ರಧಾನವಾಗಿ 4 ಬಗೆಯ ಪರಿಷ್ಕರಣೆಯನ್ನು ಮಾಡ್ತಾರೆ. ಮೊದಲನೇದು ಇಂಟೆನ್ಸಿವ್ ರಿವಿಷನ್, ಅಂದರೆ ತೀವ್ರವಾದಂಥ ಪರಿಷ್ಕರಣೆ. ಚುನಾವಣಾ ಆಯೋಗದಿಂದ ನೇಮಿಸಲ್ಪಟ್ಟಂಥ ಅಧಿಕಾರಿಗಳು ಪ್ರತಿಯೊಂದು ಮನೆಗಳಿಗೆ ಹೋಗಿ ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿದವರು ಎಷ್ಟು ಜನ ಇದ್ದಾರೆ, ಅವರಿನ್ನೂ ಓಟ್ಗೆ ಸೇರ್ಕೊಂಡಿಲ್ವಾ, ಯಾರಾದರೂ ತೀರ್ಕೊಂಡಿದ್ದಾರಾ, ಮತ್ತು ನೀವು ಹೊಸದಾಗಿ ಇಲ್ಲಿಗೆ ಬಂದವರ, ಬೇರೆ ಕಡೆನೂ ಕೂಡ ನೀವು ಹೋಗ್ಬಿಟ್ಟು ಓಟ್ ಹಾಕ್ತಾ ಇದ್ದೀರಾ, ಇವುಗಳನ್ನು ಮಾತ್ರ ಕೇಳ್ತಾರೆ. ಈಗಾಗಲೇ ನೀವು ಓಟ್ ಹಾಕಿದ್ರೆ ಮತ್ತೆ ನಿಮ್ಮ ನಾಗರಿಕತ್ವ ಸಾಬೀತು ಮಾಡಿ ಅಂತ ಅಂದ್ಬಿಟ್ಟು ಕೇಳುವ ಅಧಿಕಾರವೇ ಅವರಿಗಿಲ್ಲ. ಇದು ಇಂಟೆನ್ಸಿವ್ ರಿವಿಷನ್. ಇದು ಕಾಲಕಾಲಕ್ಕೆ ಮಾಡ್ತಾರೆ, ಪ್ರತಿ 5 ವರ್ಷಕ್ಕೊಂದ್ಸತಿ, 10 ವರ್ಷಕ್ಕೊಂದ್ಸತಿ. ವಿಶೇಷವಾಗಿ ಏನು ಪ್ರಕ್ರಿಯೆಯನ್ನು ಗಮನಿಸಿ, ಇದರಲ್ಲಿ ಪ್ರತಿಯೊಬ್ಬರನ್ನು ಅರ್ಹರನ್ನು ಚುನಾವಣಾ ಮತದಾರರ ಪಟ್ಟಿಗೆ ಸೇರಿಸಿಕೊಳ್ಳುವ ಜವಾಬ್ದಾರಿ ಚುನಾವಣಾ ಆಯೋಗದ್ದು, ಮತದಾರರದ್ದಲ್ಲ. ಹೀಗಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಯಾರಾದರೂ ಇದ್ರೆ ಅವ್ರನ್ನ ಸೇರಿಸ್ಕೊಂಡ್ಬರ್ತಾರೆ, ಸತ್ತೋಗಿದ್ರೆ ಕಿತ್ತಾಕ್ ಬರ್ತಾರೆ. ಎರಡನೇದು ಸಮ್ಮರಿ ರಿವಿಷನ್ ಅಂತ ಮಾಡ್ತಾರೆ. ಸಮ್ಮರಿ ರಿವಿಷನ್ ಅಂದರೆ ಪ್ರತಿ ಹೊಸ ಚುನಾವಣೆಗೆ ಮುಂಚೆ 2 ಚುನಾವಣೆಗಳ ಮಧ್ಯೆನಲ್ಲಿ 18 ವರ್ಷ ಹೊಸದಾಗಿ ತುಂಬಿದವರು, ಜಾಗ ಬದಲಾಯಿಸಿದವರು ಮತ್ತು ಸತ್ತೋದವರು, ಇದನ್ನು ಈಗಾಗಲೇ ಇರುವ ಮಾಹಿತಿಯನ್ನು ಆಧರಿಸಿ ಮಾಡ್ತಾರೆ. ಆಗ ಮನೆಗೆ ಹೋಗಲ್ಲ, ಪ್ರಾಯಶಃ ಪ್ರತಿ ಚುನಾವಣೆಗೆ ಮುಂಚೆ ಸಮ್ಮರಿ ರಿವಿಷನ್ ಆಗುತ್ತೆ. ಇದಲ್ದಿರ ಒಂದು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಮಾಡ್ತಾರೆ. ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಕೈ ಬಿಟ್ಟೋಗಿದೆ, ಕೆಲವ್ರನ್ನ ಸೇರಿಸಿಲ್ಲ, ಕೆಲವು ಏರುಪೇರುಗಳಾಗಿದ್ದಾವೆ ಅಂತಂದ್ರೆ ಚುನಾವಣಾ ಆಯೋಗ ಹಳ್ಳಿಯಾಗಿದ್ರೆ ಗ್ರಾಮ ಸಭೆಯನ್ನ ಸೇರಿಸಿ ತಾವು ಸಿದ್ಧಪಡಿಸಿದಂಥ ಪಟ್ಟಿಯನ್ನ ಗ್ರಾಮ ಸಭೆಯಲ್ಲಿ ಓದಿ, ವಾರ್ಡ್ ಕಮಿಟಿಗಳೆಲ್ಲ ಓದಿ ಇದು ಸರಿ ಇದೆಯಾ ಅಂತನ್ಬಿಟ್ಟು ಗ್ರಾಮ ಸಭೆಯ ಸಮ್ಮತಿಯನ್ನ ಪಡೆದುಕೊಳ್ತಾರೆ. ಇದೊಂದು ದೊಡ್ಡ ಪ್ರಜಾತಾಂತ್ರಿಕ ಪ್ರಕ್ರಿಯೆ. ಇದಲ್ದಿರ ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮ್ಮರಿ ಎನ್ನುವ ಇನ್ನೊಂದು 4ನೇ ರಿವಿಷನ್ ಇರುತ್ತೆ. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರೆ. ಅಂದರೆ ಇದರ ತಾತ್ಪರ್ಯ ಇಷ್ಟೇ, ಈ ಎಲ್ಲ ರಿವಿಷನ್ಗಳು ಕೂಡ ಮಾಡುವುದು ಅರ್ಹರಾದವರನ್ನು ಸೇರಿಸಿಕೊಳ್ಳುವುದಕ್ಕೆ.
ಇದು ಇದರಿಂದಿರೋ ತಾತ್ಪರ್ಯ, ಇದರಿಂದಿರೋ ಒತ್ತೆ ಅದು. ಅರ್ಹರಾದವರು ಬಿಟ್ಟು ಹೋಗಬಾರ್ದು. ಎರಡನೇದು ಮುಖ್ಯವಾದದ್ದೇನಪ್ಪ ಅಂದರೆ, ಅರ್ಹರಾದವ್ರನ್ನ ಹುಡುಕಿಕೊಂಡು ಹೋಗಿ ಅವ್ರನ್ನ ಪಟ್ಟಿಗೆ ಸೇರಿಸುವ ಜವಾಬ್ದಾರಿ ಚುನಾವಣಾ ಆಯೋಗದ್ದು, ಮತದಾರರದ್ದಲ್ಲ. ಮೂರನೇದು ಅತೀ ಮುಖ್ಯವಾದದ್ದು, ಯಾವ ಸಂದರ್ಭದಲ್ಲೂ ಕೂಡ ನೀವು ಈ ದೇಶದ ನಾಗರಿಕರು ಹೌದಾ ಅಲ್ವಾ ಅನ್ನೋ ಸಾಬೀತು ಮಾಡಿ, ಮತ್ತು ನಾವು ಹೇಳಿದಂಥ ದಾಖಲೆಗಳನ್ನ ನೀವು ಕೊಡಲಿಲ್ಲ ಅಂದರೆ ನೀವು ನಾಗರಿಕರಲ್ಲ ಅಂತ ತಿರಸ್ಕರಿಸ್ತೀವಿ ಅಂತ ಹೇಳುವ ಅಧಿಕಾರವೇ ಚುನಾವಣಾ ಆಯೋಗಕ್ಕಿಲ್ಲ. ಆದ್ರೆ ಇದರಲ್ಲೊಂದು ವೈರುಧ್ಯ ಬರುತ್ತೆ. ಆದರೆ ನೀವು ನಾಗರಿಕರ ಅಂದ್ರೆ ಕೇಳಬೇಕಲ್ವಾ? ನಮ್ಮ ದೇಶದಲ್ಲಿ ಬೇರೆ ದೇಶಗಳಂತೆ ಇದುವರೆಗೂ ನೀವು ನಾಗರಿಕರು ಅಂತ ಒಂದು ಸರ್ಟಿಫಿಕೇಟ್ ಯಾರೂ ಕೊಟ್ಟಿಲ್ಲ. ಇದುವರೆ ತನಕ ಯಾರೂ ಕೂಡ ನೋಡಿ ಇದು ನನ್ನ ನಾಗರಿಕತ್ವ ಸರ್ಟಿಫಿಕೇಟ್ ಅಂತ ಕೊಡುವುದಕ್ಕೆ ಯಾವುದೂ ಇಲ್ಲ. ಹೀಗಾಗಿ ನೀವು ಈಗಾಗಲೇ ವೋಟ್ ಹಾಕಿದ್ರೆ, ಹಿಂದೆಲ್ಲ ನಿಮಗೆ ಇಲ್ಲೇ ವಾಸಿಸಿದ್ದೀರಾ ಅಂತ ಅಕ್ಕಪಕ್ಕದವ್ರು ಹೇಳಿದ್ರೆ, ನೀವು ಆ ದಾಖಲೆಗಳನ್ನ ಕೊಟ್ಟರೆ ಚುನಾವಣಾ ಆಯೋಗ ಅಷ್ಟನ್ನು ಒಪ್ಕೊಂಡು ಬರುತ್ತೆ. ಅದಲ್ಲದಿರ ಕೆಲವು ಸಂದರ್ಭ ಹುಟ್ಟುತ್ತೆ, ಕೆಲವು ವಿದೇಶಿಯರು ಬಂದ್ಬಿಟ್ಟಿದ್ದಾರೆ ಅಂತ ಬೇರೆಯವರು ದೂರು ಕೊಡ್ಬೋದು. ದೂರು ಬರಬೇಕು. ನಿರ್ದಿಷ್ಟ ಪ್ರದೇಶದಲ್ಲಿ ವಿದೇಶಿಯರು ಜಾಸ್ತಿ ಇದ್ದಾರೆ, ಅವರೆಲ್ಲರೂ ಕೂಡ ಮತಪತ್ರ ತಗೊಂಡ್ಬಿಟ್ಟಿದ್ದಾರೆ ಅನ್ನೋ ದೂರು ಬರುತ್ತೆ. ಆ ದೂರು ಬಂದಾಗ ಚುನಾವಣಾ ಆಯೋಗ ಹೋಗಿ ಸಂಬಂಧಪಟ್ಟ ಮತದಾರರನ್ನ ಮಾತ್ರ ನೀವು ನಾಗರಿಕರು ಅನ್ನುವುದಕ್ಕೆ ನಿಮ್ಮ ಹತ್ರ ಏನು ಸಾಬೀತಿದೆ ಅಂತ ಕೇಳಬೇಕು. ಅವರು ಕೊಟ್ಟಂತ ದಾಖಲೆಗಳನ್ನ ಪುರಾವೆಯಾಗಿ ಆಸ್ ಎನ್ ಎವಿಡೆನ್ಸ್ ಪರಿಗಣಿಸಬೇಕು. ಇದನ್ನ ತುಂಬಾ ಸ್ಪಷ್ಟವಾಗಿ 1995ರಲ್ಲಿ ಲಾಲ್ ಬಾಬು ಹುಸೇನ್ ಅಂಡ್ ಅದರ್ಸ್ ವರ್ಸಸ್ ಎಲೆಕ್ಟ್ರಲ್ ರಿಜಿಸ್ಟ್ರಲ್ ಆಫೀಸರ್ಸ್ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಸುದೀರ್ಘ ಪ್ರಕರಣ ನಡೆಯುತ್ತೆ. ಮುಂಬೈ ಮತ್ತು ದೆಹಲಿನಲ್ಲಿ ಸ್ಲಮ್ ವಾಸಿಗಳಾದಂಥ ಮುಸ್ಲಿಮರಿಗೆ ಓಟು ನಿರಾಕರಣೆ ಮಾಡಬೇಕು, ಅವರು ನಾಗರಿಕರ ಅಲ್ವಾ ಪರಿಶೀಲಿಸಿ ಅಂತ ಚುನಾವಣಾ ಆಯೋಗ ಪೊಲೀಸರಿಗೆ ಹೇಳುತ್ತೆ. ಪೊಲೀಸರು ಹೋಗ್ಬಿಟ್ಟು ಸ್ಲಮ್ಗಳಲ್ಲಿ ನೀವು ನಾಗರಿಕರ ಏನಾದರೂ ತೋರಿಸಿ ಸರ್ಟಿಫಿಕೇಟ್ ಅಂದರೆ ಅವ್ರು ಕೊಟ್ಟಿದ್ದನ್ನು ಯಾವುದನ್ನು ಒಪ್ಪದಿರಾ ಇವರು ಇಲ್ಲ ಈ ದೇಶದ ನಾಗರಿಕರಲ್ಲ ಅಂತಂದ್ಬಿಟ್ಟು ಚುನಾವಣಾ ಆಯೋಗಕ್ಕೆ ವರದಿ ಕೊಡ್ತಾರೆ. ಚುನಾವಣಾ ಆಯೋಗ ಆ ವರದಿಯನ್ನು ಆಧರಿಸಿ ಅವರ ನಾಗರಿಕತ್ವವನ್ನು ಕಿತ್ತಾಕುತ್ತೆ. ಅದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 3 ಜನರ ಬೆಂಚ್, ಚೀಫ್ ಜಸ್ಟಿಸ್ ಅಹಮದಿ ಮತ್ತು ಇನ್ನಿತರ 3 ಜನ ಜಡ್ಜ್ಗಳ ಬೆಂಚಿನಲ್ಲಿ ತುಂಬಾ ಸ್ಪಷ್ಟವಾಗಿ ಇದು ತಪ್ಪು, ನಾಗರಿಕತ್ವ ಹೌದೋ ಅಲ್ವೋ ಅನ್ನುವಂಥದ್ದು ಒಂದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್, ಅದೊಂದು ನ್ಯಾಯಾಂಗ ಪ್ರಕ್ರಿಯೆ. ಅದನ್ನ ಒಬ್ಬ ಸರ್ಕಾರಿ ಅಧಿಕಾರಿ ತೀರ್ಮಾನ ಮಾಡಕ್ ಬರಲ್ಲ. ಹಾಗೂ ಈ ದಾಖಲೆಗಳನ್ನ ಕೊಟ್ಟರೆ ಮಾತ್ರ ನೀನು ನಾಗರಿಕ ಅಂತ ನೀವು ಹೇಳಕ್ ಬರೋದಿಲ್ಲ. ಅವ್ರ ಹತ್ರ ಇರೋ ಯಾವುದೇ ದಾಖಲೆಗಳನ್ನ ಕೊಟ್ಟರು ಕೂಡ ಆ ದಾಖಲೆ ಸರಿ ಇದೆಯಾ ಇಲ್ವಾ ಅಂತ ಒಂದು ಎವಿಡೆನ್ಷಿಯರ್ ವ್ಯಾಲ್ಯೂ ಕೊಟ್ಟು, ಅದಕ್ಕೊಂದು ಸಾಕ್ಷಿಯ ಮಹತ್ವವನ್ನು ಕೊಟ್ಟು ನೀವು ಪರಿಶೀಲಿಸಬೇಕು. ಈ 3 ಮಹತ್ವದ ವಿಷಯಗಳನ್ನ 3 ಜಡ್ಜ್ ಬೆಂಚ್, ತ್ರಿಸದಸ್ಯ ಪೀಠ ತೀರ್ಮಾನ ಮಾಡಿದೆ. ಇದಿಷ್ಟು ಇದುವರೆ ತನಕ ನಡ್ಕೊಂಡು ಬಂದದ್ದು. ಆದರೆ ಈಗ ಇದ್ದಕ್ಕಿದ್ದಾಗೆ 2025ರ ಜೂನ್ 24ನೇ ತಾರೀಕು ದಿಢೀರನೆ ಮೇಲೆದ್ಬಿಟ್ಟು ಚುನಾವಣಾ ಆಯೋಗ ಬಿಹಾರದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಾವು ಮಾಡ್ತೀವಿ, ವಿಶೇಷ ತೀವ್ರ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡೋದು. ನಾನು ವಿವರಗಳಿಗೆ ಹೋಗಲ್ಲ, ಸುಮಾರಷ್ಟರಲ್ಲಿ ವಿವರಗಳಿದ್ದಾವೆ. SIRಗೂ ಇದುವರೆ ತನಕ ಬಂದಂಥ ಚುನಾವಣಾ ಪ್ರಕ್ರಿಯೆಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ ಈಗ ಅದು ಬಿಹಾರದಲ್ಲಿ ಆಗಿ ಮುಗಿದಿದೆ, 12 ರಾಜ್ಯಗಳಲ್ಲಿ ಶುರುವಾಗಿದೆ. ಫೆಬ್ರವರಿನಲ್ಲಿ 12 ರಾಜ್ಯಗಳಲ್ಲಿ ಮುಗಿದಾದ ಮೇಲೆ ಪ್ರಾಯಶಃ ಸೆನ್ಸಸ್ಗೆ ಮುಂಚೆ ಉಳಿದೆಲ್ಲ ರಾಜ್ಯಗಳಲ್ಲೂ ಆಗುತ್ತೆ, ಕರ್ನಾಟಕದಲ್ಲೂ ಆಗುತ್ತೆ ಬಹುಶಃ ಫೆಬ್ರವರಿಯ ನಂತರ. ಅದರಲ್ಲಿ ಏನು ಮಾಡುತ್ತೆ, ಮೊದಲನೇ ವ್ಯತ್ಯಾಸ ಗುರುತಿಸ್ಕೊಳ್ಳಿ. ಮೊದಲನೇದು, ನಾನು ಮತದಾರ ಅಂಥೇಳಿ ನಾನು ಹೋಗಿ ಚುನಾವಣಾ ಆಯೋಗದ ಮುಂದೆ ನಾನು ಅಪ್ಲಿಕೇಶನ್ ಹಾಕುವಂಥದ್ದು ಇರಲಿಲ್ಲ. ಅಪ್ಲಿಕೇಶನ್ ನೀವು ಹಾಕಲಿಲ್ಲ ಅಂತಂದ್ರೆ ನೀವು ಮತದಾರ ಅಲ್ಲ ಅಂತ ಹೇಳುವಂತಹ ಅಧಿಕಾರವೇ ಚುನಾವಣಾ ಆಯೋಗಕ್ಕಿರಲಿಲ್ಲ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಮೊದಲನೇದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂತಹ ಒಂದು ಪ್ರಕ್ರಿಯೆ 1950ರ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲೂ ಇಲ್ಲ, 1960ರ ಎಲೆಕ್ಟ್ರಲ್ ರಿಜಿಸ್ಟರ್ ನಿಯಮಗಳಲ್ಲೂ ಕೂಡ ಇಲ್ಲ. ಇದು ಇವರು ಇದ್ದಕ್ಕಿದ್ದಾಗೆ ಹುಡುಕಿದ್ದು. ಅವ್ರು 2003ರಲ್ಲೇ ಮಾಡ್ತಿದ್ದೀವಿ ಅಂತಾರೆ. 2003ರಲ್ಲಿ ಸ್ಪೆಷಲ್ ರಿವಿಷನ್ ಆಫ್ ಇಂಟೆನ್ಸಿವ್ ನೇಚರ್ ಅಂತಿದೆಯೇ ಹೊರತು SIR ಅನ್ನೋ ಪದ ಇಲ್ಲ. ಇದು ಆ ರೀತಿಯೇ ಸಂವಿಧಾನ ಬಾಹಿರವಾದದ್ದು. ಎರಡನೇದು, ಇವ್ರು ಏನು ಮಾಡ್ತಾರೆ, ಪ್ರತಿ ಮನೆಗಳಿಗೆ ಬಂದು 2 ಫಾರಂ ಕೊಡ್ತಾರೆ. ದಯವಿಟ್ಟು ಗಮನಿಸ್ಕೊಟ್ಟು ಕೇಳಿ. ಆ 2 ಫಾರ್ಮ್ಗಳಲ್ಲಿ ನೀವು ಅದರಲ್ಲಿ ಕೆಲವು ಪ್ರಶ್ನೆಗಳಿರುತ್ತೆ. ನಿಮ್ಮ ಹೆಸರು, ನಿಮ್ಮ ಅಪ್ಪ ಅಮ್ಮನ ಹೆಸರು, ನಿಮ್ಮ ಜಾತಿ ಇತ್ಯಾದಿಗಳೆಲ್ಲವೂ, ಧರ್ಮ ಎಲ್ಲವೂ ಇರುತ್ತೆ. ಆ 2 ಫಾರಮ್ನ ಕೂಡ ನೀವು ಭರ್ತಿ ಮಾಡಿ
ಸಮಯದ ಒಳಗಾಗಿ 1 ತಿಂಗಳ ಅವಧಿ ಇದ್ದರೆ 1 ತಿಂಗಳ ಅವಧಿ ಒಳಗಡೆ ನೀವು ವಾಪಸ್ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಅಥವಾ ಅವರ ಕಚೇರಿಗಳಿಗೆ ಕೊಡಬೇಕು. ನೀವು ಅಪ್ಲಿಕೇಶನ್ನ ಸಮಯಾವಧಿ ಒಳಗಡೆ ಕೊಡಲಿಲ್ಲ ಅಂತಂದ್ರೆ ನೀವು ವೋಟರ್ ಅಲ್ಲ. ಇದುವರ ತನಕ ಇದಿರಲಿಲ್ಲ. ಇದು ಮೊದಲನೇದು. ಅವಧಿ ಒಳಗಡೆ ನಾವೇ ಅಪ್ಲಿಕೇಶನ್ ತುಂಬಿಕೊಂಡು ಹೋಗಿ ಕೊಡಬೇಕು. ಅದು ನಮ್ಮ ಜವಾಬ್ದಾರಿ. ಈಗ ಚುನಾವಣಾ ಆಯೋಗದ ಜವಾಬ್ದಾರಿ ಅಲ್ಲ. ಅಂದ್ರೆ ಜವಾಬ್ದಾರಿಯನ್ನ ತಲೆ ಕೆಳಗಾಗಿ ಮಾಡೋದು. ಇದು ಮೊದಲನೇದು. ಎರಡನೇದು, ಇದುವರ ತನಕ ಚುನಾವಣಾ ಆಯೋಗ ಕೇಳ್ತಿದ್ದು ನಿಮ್ಮ ವಯಸ್ಸು ಮತ್ತು ನಿಮ್ಮ ವಸತಿ, ಇವೆರಡಕ್ಕೆ ಮಾತ್ರ ಅವರು ದಾಖಲೆಗಳನ್ನ ಕೇಳ್ತಿದ್ರು. 18 ವರ್ಷ ತುಂಬಿದೆಯಾ ಮತ್ತು ಆರ್ಡಿನರಿ ರೆಸಿಡೆಂಟ್ ಆಫ್ ದಿ ಏರಿಯಾ, ಸಾಮಾನ್ಯವಾಗಿ ಇದೇ ಇದರಲ್ಲಿ ವರ್ಷಗಳಿಂದ ನೀನು ವಾಸ ಮಾಡ್ತಿದೀಯ. ಈಗ ಅಷ್ಟು ಮಾತ್ರ ಅಲ್ಲ, ಇದು ತುಂಬಾ ತುಂಬಾ ಮುಖ್ಯವಾದದ್ದು. ಇದರಲ್ಲಿ ಏನು ಹೇಳ್ತಿದ್ದಾರೆ, 2003ರಲ್ಲಿ ನಾವೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿದ್ವಿ. ಮಾಡಿಲ್ಲ, ಸುಳ್ಳದು. 2003ರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿದಾಗ ಏನು ಮತಪಟ್ಟಿನಲ್ಲಿ ಹೆಸರಿದೆ ಅವರು ಓಕೆ, ಅವರು 2003ರ ಇಂಟೆನ್ಸಿವ್ ರಿವಿಷನ್ ಪಟ್ಟಿನಲ್ಲಿ ನಮ್ಮ ಹೆಸರಿದೆ ಅಂತ ಒಂದು ಡಾಕ್ಯುಮೆಂಟ್ ಅವರು ತೋರಿಸ್ಬೇಕು. ಈ 2 ಫಾರಮ್ ಕೊಡ್ತಾರಲ್ಲ, 2 ಫಾರಮ್ ಭರ್ತಿ ಮಾಡಿ 2003ಕ್ಕೆ ಮುಂಚೆ ನಿಮ್ದೇನಾದರೂ ಪಟ್ಟಿನಲ್ಲಿ ಹೆಸರಿದ್ರೆ ಅದನ್ನ ಫಾರಮ್ ಒಂದು ಫೈಲ್ ಮಾಡಿ ಅವ್ರಿಗೆ ಕೊಡಬೇಕು. ಅದನ್ನು ಅವರು ಒಪ್ಕೋತಾರೆ. 2003ರ ನಂತರ 18 ವರ್ಷ ತುಂಬಿದವರು ಅಥವಾ ಆಗ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡವರು ಇದರಲ್ಲಿ 3 ಭಾಗಗಳನ್ನು ಮಾಡ್ತಾರೆ. ಮೊದಲನೇದಾಗಿ ಇಡೀ ಮತದಾರರನ್ನ 2 ಭಾಗ ಮಾಡಿಬಿಟ್ರು. 2003ಕ್ಕೆ ಮುಂಚೆ, 2003ರ ನಂತರ 2 ಭಾಗ ಆಗೋಯ್ತು. 2003ರ ನಂತರದಲ್ಲಿ ಇನ್ನು 3 ಭಾಗ ಮಾಡಿದ್ರು. 2003ರ ನಂತರ ಮತದಾನ ಮಾಡೋಕ್ಕೆ ಶುರು ಮಾಡಿದವರು 1987ರ ಜೂನ್ 15ಕ್ಕೆ ಮುಂಚೆ ಹುಟ್ಟಿದ್ರೆ ನೀವು ನಿಮ್ಮ ಜನನ ಮರಣ ಪತ್ರವನ್ನು ಕೊಡಬೇಕು. ನಿಮ್ಮದು ಜನನ ಮರಣ ಪತ್ರ ಕೊಡಬೇಕು. ಅಥವಾ ಬಿಹಾರದ ಉದಾಹರಣೆ ಹೇಳುವುದಾದರೆ, ಅವರು 11 ದಾಖಲೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ 11 ದಾಖಲೆಗಳಲ್ಲಿ 1 ದಾಖಲೆಗಳನ್ನು ನೀವು ಕೊಡಬೇಕು. ನೀವು 87ಕ್ಕೆ ಮುಂಚೆ ಹುಟ್ಟಿದ್ದೀರಾ ಅಂತ ಸಾಬೀತು ಮಾಡಬೇಕು. ಈ 11 ಇದನ್ನ ಹೇಳ್ತೀನಿ ಏನೇನು ದಾಖಲೆಗಳು, ಅದರಲ್ಲಿರೋ ಸಮಸ್ಯೆ ಏನು ಅಂತೇಳಿ. 1987ರ ನಂತರ 2004ರ ಒಳಗಡೆ ಈ ಅವಧಿನಲ್ಲಿ ಹುಟ್ಟಿರುವಂಥವ್ರು, ಒಂದು, ನಾನು ಈ ಅವಧಿನಲ್ಲಿ ಇಲ್ಲೇ ಹುಟ್ಟಿದ್ದೀನಿ, ನಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದವರ ನಿವಾಸಿಗಳು, ಭಾರತೀಯರು ಅಂತ ಸಾಬೀತು ಮಾಡಬೇಕು. ಸಾಬೀತು ಮಾಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ಗೆ ಸಮಾಧಾನ ತರುವಂತಹ ಸರ್ಟಿಫಿಕೇಟ್ಗಳು ಕೊಟ್ಟು ಸಾಬೀತು ಮಾಡಬೇಕು. ನಿಮ್ಮ ಹತ್ರ ಇರೋದು ಕೊಟ್ಟರೆ ನಡೆಯೋದಿಲ್ಲ. 2004ರ ನಂತರ ಹುಟ್ಟಿದವರು ತಾನು ಈ ದೇಶದಲ್ಲೇ ಹುಟ್ಟಿದ್ದೀನಿ ಹಾಗೂ ತನ್ನ ಅಪ್ಪ ಅಮ್ಮಂದರು ಇಬ್ಬರೂ ಕೂಡ ಭಾರತೀಯರು ಅಂತ ಸಾಬೀತು ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು. ಏನೇನು ಸರ್ಟಿಫಿಕೇಟ್ನ ಒಪ್ಕೋತಾರೆ? ಸಾಮಾನ್ಯವಾಗಿ ಜನರ ಹತ್ರ ಇರೋದು, ಬಿಹಾರದಲ್ಲಿ ಆಗಿರೋದು ನಿಮಗೆ ಗೊತ್ತಿದೆ, ರೇಷನ್ ಕಾರ್ಡ್ ಇರುತ್ತೆ, ವೋಟರ್ ಕಾರ್ಡ್ ಇರುತ್ತೆ, ಸರ್ಕಾರವೇ ಕೊಟ್ಟಿರುವಂಥ ಆಧಾರ್ ಕಾರ್ಡ್ ಇರುತ್ತೆ, ನರೇಗಾದಲ್ಲಿ ಕೆಲಸ ಮಾಡೋರಾದರೆ ನರೇಗಾ ಕಾರ್ಡ್ ಇರುತ್ತೆ. ಇಷ್ಟು ಬಿಟ್ಟರೆ ಈ ಯಾವ ಕಾರ್ಡುಗಳು ಕೂಡ, ಆಧಾರ್ ಕಾರ್ಡ್ ವಿಷಯಕ್ಕೆ ನಾನು ಆಮೇಲೆ ಬರ್ತೀನಿ, ಪ್ರಾರಂಭದಲ್ಲಿ ಈ ಯಾವ ದಾಖಲೆಗಳನ್ನು ಕೂಡ, ಅಂದರೆ ಈ ದೇಶದ 140 ಕೋಟಿ ಜನರಲ್ಲಿ 120 ಕೋಟಿ ಜನರ ಹತ್ರ ಇರಬಹುದಾದಂಥ ಯಾವ ದಾಖಲೆಗಳನ್ನು ಕೂಡ ಚುನಾವಣಾ ಆಯೋಗ ನಾವು ಒಪ್ಕೊಳ್ಳಲ್ಲ ಅಂದರು. ಅವರು ಪಟ್ಟಿ ಮಾಡಿರುವಂಥ 11 ದಾಖಲೆಗಳಲ್ಲಿ ಜನನ ಮರಣ ಸಾಬೀತು ಮಾಡುವ ದಾಖಲೆ, ಇದರಲ್ಲೊಂದು ಸಮಸ್ಯೆ ಇದೆ. ಬಹುಶಃ ನನ್ನ ವಯೋಮಾನದವರು ಅಥವಾ ನನ್ನ ನಂತರ ವಯೋಮಾನದವರು ಯಾರ ಹತ್ರನೂ ಕೂಡ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ನನ್ನ ಹತ್ರ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಎಷ್ಟು ಜನರ ಹತ್ರ ಇದೆ ಇಲ್ಲಿ? ಕೈ ಎತ್ತಿ ನೋಡುವ. ಇಲ್ಲ. ಬರೀ ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸಾಲಲ್ಲ. ನಾನು ಶಿವಸುಂದರ್ ಅನ್ನೋನು, ನಾನು ಹುಟ್ಟಿದಾಗ ನನಗೇನು ಹೆಸರಿರೋದಿಲ್ವಲ್ಲ. ಒಂದು ಮಗು, ಗಂಡು ಮಗು ಹುಟ್ಟಿತು ನಮ್ಮ ಅಪ್ಪ ಅಮ್ಮಂಗೆ. ನಮ್ಮ ಅಪ್ಪ ಅಮ್ಮ ಗ್ರಾಮ ಪಂಚಾಯತಿ ವಾರ್ಡ್ ಆಫೀಸ್ಗೆ ಹೋಗ್ಬಿಟ್ಟು 6 ತಿಂಗಳಿಂದ ಒಂದು ಮಗು ಹುಡ್ತಲ್ಲ, ಆ ಮಗು ಹೆಸರು ಶಿವಸುಂದರ್ ಅಂತ ಹೇಳ್ಬೇಕು ಅವರು. ಆ ಥರದ್ದೊಂದು ಸರ್ಟಿಫಿಕೇಟ್ ಇರಬೇಕು. ಬರೀ ಬರ್ತ್ ಸರ್ಟಿಫಿಕೇಟು ಸಾಲಲ್ಲ. ನೆಕ್ಸ್ಟು ಅದಿಲ್ಲ ಅಂದರೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇರಬೇಕು, ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಅದು ಇಲ್ಲ ಅಂದರೆ ನಿಮ್ಮ ಹತ್ರ ಆಸ್ತಿ, ನಿಮ್ಮ ಹೆಸರಿನಲ್ಲಿರೋ ಆಸ್ತಿ ಸರ್ಟಿಫಿಕೇಟ್ ಇರಬೇಕು. ಅದು ಇಲ್ಲ ಅಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಸಾರಾಂಶದಲ್ಲಿ ಏನು ಹೇಳ್ತಿದ್ದಾರೆ? ಶಿಕ್ಷಣ, ಸಂಪತ್ತು, ಜ್ಞಾನ ಇವುಗಳು ಇದ್ದವರು ಸಹಜ ಭಾರತೀಯರು, ಇವುಗಳಿಲ್ಲದವರು ಅನುಮಾನಾಸ್ಪದ ಭಾರತೀಯರು. ಯಾವುದನ್ನ 1950ರ ನಮ್ಮ ಸಂವಿಧಾನ ನಿರಾಕರಿಸಿ, ಶಿಕ್ಷಣ ಇಲ್ಲದವರಿಗೆ, ಆಸ್ತಿ ಇಲ್ಲದವರಿಗೆ ಮತದಾನ ನಿರಾಕರಣೆ ಅಂತ ಅಂದ್ಬಿಟ್ಟು ಏನು ಆಗಿನ ಜ್ಞಾನ ಇತ್ತು, ಅದನ್ನು ನಿರಾಕರಿಸಿ
ಎಲ್ಲರಿಗೂ ಕೂಡ ಮತದಾನ ಅಂತ ಅಂದ್ಬಿಟ್ಟು ಏನು ನಮ್ಮ ಸಂವಿಧಾನ ಕೊಡ್ತು, ಅದನ್ನ ಈ ಸರ್ಕಾರ ಹೊಸ ನಿಯಮಗಳನ್ನು 11 ಸರ್ಟಿಫಿಕೇಟ್ನ ಕಡ್ಡಾಯ ಮಾಡಿ ಶಿಕ್ಷಣ, ಆಸ್ತಿ, ಸಂಪತ್ತು ಇದ್ದವ್ರಿಗೆ ಮಾತ್ರ ಮತದಾನ, ಅವ್ರು ಮಾತ್ರ ಮತದಾರರು ಅಂತ ಮಾಡುತ್ತೆ. ಆಧಾರ್ ಕಾರ್ಡ್ನಾದ್ರೂ ಮಾಡಿ ಅಂತ ಒಂದು ಶುರುವಾಯಿತು ಬಿಹಾರ್ನಲ್ಲಿ. ಸುಪ್ರೀಂ ಕೋರ್ಟಲ್ಲಿ 2025 ಆಗಸ್ಟಿಂದ ಸೆಪ್ಟೆಂಬರ್ 8 ತನಕ ಸತತವಾಗಿ ವಾದ ಮಾಡಿ ಸುಪ್ರೀಂ ಕೋರ್ಟ್ ಸತತವಾಗಿ 4 ಆದೇಶಗಳನ್ನು ಕೊಟ್ಟರೂ ಕೂಡ ಬಿಹಾರದ SIR ಅಲ್ಲಿ ಆಧಾರ್ ಕಾರ್ಡ್ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇದರ ನಡುವೆ ಸೆಪ್ಟೆಂಬರ್ 1ನೇ ತಾರೀಕು ಪಟ್ಟಿ ರಿಲೀಸ್ ಆಗುತ್ತೆ, ಡ್ರಾಫ್ಟ್ ಮತದಾರರ ಪಟ್ಟಿ. 65 ಲಕ್ಷ ಜನ ಡಿಲೀಟ್ ಆಗಿರ್ತಾರೆ. ಆಧಾರ್ ಕಾರ್ಡ್ನ ಒಪ್ಕೊಳ್ಳಿ ಅಂತ ಹೇಳಿದ್ರೆ ಆಧಾರ್ ಅನ್ನೋದು ಬರೀ ಐಡೆಂಟಿಟಿ ಹೇಳುತ್ತೆ ಹೊರತು ನಿಮ್ಮ ಸಿಟಿಜನ್ಶಿಪ್ಗೆ ಗ್ಯಾರಂಟಿ ಅಲ್ಲ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಮುಂದೆನೂ ಇದನ್ನೇ ವಾದ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಮುಂದೆ ಜನಪರ ವಕೀಲರು, ಆಯ್ತು ಸ್ವಾಮಿ, ನಿಮ್ಮ ಈ 11 ದಾಖಲೆಗಳಲ್ಲಿ ಯಾವುದು ಸಿಟಿಜನ್ಶಿಪ್ ಸರ್ಟಿಫಿಕೇಟು? ಒಂದು ಅರ್ಥ ಮಾಡ್ಕೊಂಬೋಣ, ಭಾರತದಲ್ಲಿ ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ಅಂತ ಯಾವುದೂ ಇಲ್ಲ. ನಕಲು ಮಾಡ್ಬೋದಾ? ಎಲ್ಲವನ್ನೂ ನಕಲು ಮಾಡ್ಬೋದು, ಮನುಷ್ಯರನ್ನೇ ನಕಲು ಮಾಡ್ಬೋದು. ಈಗ ಡೀಪ್ ಫೇಕ್ ಎಲ್ಲ ಬಂದಾಗಿದೆ, ಮನುಷ್ಯರನ್ನೇ ನಕಲು ಮಾಡ್ಬೋದು. ನಿಮ್ಮ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ನಗದು ಮಾಡ್ಬೋದು, ನಿಮ್ಮ ಪ್ರಾಪರ್ಟಿ ಸರ್ಟಿಫಿಕೇಟ್ ನಗದು ಮಾಡ್ಬೋದು, ಹಾಗೆ ಆಧಾರ್ನು ನಕಲು ಮಾಡ್ಬೋದು. ಆಧಾರ್ಗೆ ಮಾತ್ರ ವಿಶೇಷ ಏನು? ವಿಶೇಷ ಇಷ್ಟೇ, ಆಧಾರು ಬಡ ಜನರ ಹತ್ರನೂ ಇರುತ್ತೆ. ಬಡ ಜನರು ಅದನ್ನು ಕೊಟ್ಟರೆ, ವಿಶೇಷವಾಗಿ ದಲಿತರು, ಮುಸ್ಲಿಮರು, ಆದಿವಾಸಿಗಳು, ಹೆಣ್ಣು ಮಕ್ಕಳು ಅದನ್ನು ಕೊಟ್ಟರೆ ನೀವು ಮತದಾರರು ಅಂತ ಒಪ್ಕೋಬೇಕಾಗತ್ತೆ. ಸುಪ್ರೀಂ ಕೋರ್ಟು ಸೆಪ್ಟೆಂಬರ್ 8ನೇ ತಾರೀಕು 2025 ಸೆಪ್ಟೆಂಬರ್ 8ನೇ ತಾರೀಕು ಆದೇಶವನ್ನ ಮಾಡುತ್ತೆ. ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು 12ನೇ ದಾಖಲೆಯಾಗಿ ಒಪ್ಪಿಕೊಳ್ಳತಕ್ಕದ್ದು. ಆಗಲೂ ಕೂಡ ಕೆಳಗಿನ BL ಅಧಿಕಾರಿಗಳಿಗೆ ಅದನ್ನು ಅವರು ಸರಬರಾಜು ಮಾಡೋದಿಲ್ಲ. ಹೀಗಾಗಿ ಸುಮಾರು ಜನ ಆಧಾರ್ ಕಾರ್ಡ್ ಕೊಡಬೇಕು ಅನ್ನೋ, ಬಿಹಾರದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತಲು ಸುಮಾರು ಜನ ಬಿಹಾರಿಯರು ಯಾಕೆ ಕಾಣ್ತಾರೆ ಅಂದರೆ ಉದ್ಯೋಗ ಇಲ್ಲ, ವಲಸೆ ಬರ್ತಾರೆ ಗಂಡು ಮಕ್ಕಳು. ಸುಮಾರು 20% ಜನ ವಲಸೆ ಬರ್ತಾರೆ ಬಿಹಾರದವರು. ಹೆಣ್ಣು ಮಕ್ಕಳು ಅತ್ಯಂತ ಶಿಕ್ಷಣದಿಂದ ವಂಚಿತರಾಗಿರೋರು ಇರ್ತಾರೆ. ಆಧಾರ್ ಕಾರ್ಡು ಹೋಗಿ ಕೊಡೋದು ಇವೆಲ್ಲ ಗೊತ್ತಿರೋದಿಲ್ಲ. ಸೊ ಆಧಾರ್ ಕಾರ್ಡ್ ಕೊಡ್ಬೋದು ಅಂದ್ರೂ ಕೊಡೋಕ್ಕಾಗದೇ ಇರೋಂಥ ಸಂದರ್ಭದಲ್ಲಿ ಇರ್ತಾರೆ. ಅಂದರೆ ಇವತ್ತೇನು ಮಾಡ್ತಾರೆ, 4 ದಿವಸದ ಕೆಳಗಡೆ ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ 12ನೇ ದಾಖಲೆಯಾಗಿ ಬಳಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 8ಕ್ಕೆ ಲಿಖಿತ ಆದೇಶ ಕೊಟ್ಟರು. ಮೊನ್ನೆ ಈ 12 ರಾಜ್ಯಗಳಲ್ಲಿ ನಡೀತಿರುವಂಥ SIR ವಿಷಯದ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಬಂದಾಗ ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ನೋ ಸರ್, ಆಧಾರ್ ಈಸ್ ನಾಟ್ ಪ್ರೂಫ್ ಆಫ್ ಸಿಟಿಜನ್ಶಿಪ್, ವಿ ಡೋಂಟ್ ಕನ್ಸಿಡರ್ ದಟ್ ಆಸ್ ಪ್ರೂಫ್ ಆಫ್ ಸಿಟಿಜನ್ಶಿಪ್, ಇಟ್ ಇಸ್ ಪ್ರೂಫ್ ಆಫ್ ಐಡೆಂಟಿಟಿ ಓನ್ಲಿ ಅಂತ ಸುಪ್ರೀಂ ಕೋರ್ಟ್ ಮತ್ತೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನೇ ಆದೇಶ ಕೊಡಲಿ ನಾವು ಆಧಾರ್ ಕಾರ್ಡ್ ಒಪ್ಕೊಳ್ಳಲ್ಲ ಅನ್ನೋ ಧಾರ್ಷ್ಟ್ಯ ತೋರಿಸ್ತಿದ್ದಾರೆ. ಇದೇ ಮುಂದುವರಿಯುತ್ತೆ. ಹೆಸರಿಗಿದೆ 12ನೇ ಕಾರ್ಡು, ಅದನ್ನು ಬಳಸ್ಕೋತಾರೋ ಬಿಡ್ತಾರೋ ಅನ್ನುವಂಥದ್ದು ಆಯಾ ಅಧಿಕಾರಿಯ ವರ್ಗ, ಜಾತಿ, ರಾಜಕೀಯ ಹಿನ್ನೆಲೆ ಮೇಲೆ ಹೋಗುತ್ತೆ. ಪರಿಣಾಮ ಏನಾಗುತ್ತೆ? ಪರಿಣಾಮ ನಾವು ನೋಡಿದ್ವಿ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದೇನು, SIRಗಿಂತ ಮುಂಚೆ ಇದ್ದಂಥ ಪ್ರಕ್ರಿಯೆಗಳಲ್ಲಿ ನಾನು ಆಗಲೇ ಹೇಳಿದಾಗೆ ನಮ್ಮ ಹತ್ರ ಇರೋ ದಾಖಲೆ ನಾವು ಒಪ್ಕೋಬೇಕು. ವಯಸ್ಸು ಮತ್ತು ವಸತಿ ಇವೆರಡು ಬಿಟ್ಟರೆ ಕೇಳಬಾರ್ದು. ಈಗ ನಾಗರಿಕತ್ವ ಕೇಳ್ತಾರೆ, ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇರುವುದು ಹೋಮ್ ಡಿಪಾರ್ಟ್ಮೆಂಟ್ಗೆ. ಅದಕ್ಕೊಂದು ಸೂತ್ರ ಇಲ್ಲ, ಅದೊಂದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್. ಒಬ್ಬ ಅಧಿಕಾರಿ ಅದರ ಬಗ್ಗೆ ತೀರ್ಮಾನ ಮಾಡಬಾರ್ದು, ನ್ಯಾಯಾಂಗ ಪ್ರಕ್ರಿಯೆಗೆ ಅದು ಒಳಪಡಬೇಕು. ಏನಾದರೂ ದೂರು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಅಪ್ಲೈ ಮಾಡಬೇಕು. ಇವರೇನು ಮಾಡ್ತಿದ್ದಾರೆ, ಬಹಳ ಯಶಸ್ವಿಯಾಗಿ ಇದೊಂದು 3ನೇ ಹಂತ. ಚುನಾವಣಾ ಆಯೋಗ ಮೋದಿ ಸರ್ಕಾರದ ಕಾಲಘಟ್ಟದಲ್ಲಿ ಸಾಧ್ಯವಾದಷ್ಟು ಈ ದೇಶದ ಅಲ್ಪಸಂಖ್ಯಾತರನ್ನ, ಆದಿವಾಸಿಗಳನ್ನ, ಮಹಿಳೆಯರನ್ನ, ಬಡವರನ್ನ ಮತದಾನದ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡುವುದಕ್ಕೆ ಸಕಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ NRC NPR ಅಂತ ಏನು ನಡೀತು 2019ರಲ್ಲಿ, ಮತ್ತು ಅದರಲ್ಲಿ ಮುಖ್ಯವಾದಂಥದ್ದು 2014ರಲ್ಲಿ ಅದರ ಕಾಯ್ದೆ ಪಾಸಾದರೂ ಕೂಡ 2014 ತನಕ UPA ಸರ್ಕಾರ ಇದ್ರು ಅದನ್ನು ತೆಗೆದಾಕಲಿಲ್ಲ ಅನ್ನೋದು ಇನ್ನೊಂದು ವಿಷಯ. ಇದ್ರ ಸುತ್ತ NPR NRC ಪ್ರಕ್ರಿಯೆಯಲ್ಲಿ ಅವರು ಮಾಡಬೇಕು ಅಂತಿದ್ದೇನೆ. ನೀವು ಈ ಸರ್ಟಿಫಿಕೇಟ್ಗಳನ್ನು ಕೊಡಲಿಲ್ಲ ಅಂತಂದರೆ ನೀವು ನಾಗರಿಕರಲ್ಲ ಅಂದರೆ ಓಟೆ ಹಾಕೋಕ್ಕಾಗಲ್ಲ ಅಂತೇಳಿ ದೊಡ್ಡ ಹೋರಾಟ ನಡೀತು. ಇಡೀ ಭಾರತ ದೊಡ್ಡ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟದ ರೀತಿ ಬೀದಿಗೆ ಬಂತು. ಇದು ಅಪಾಯ ಅಂತ ಹಿಂದೆ ಸರಿದ್ರು. ಈಗ ಮತ್ತೆ ಸೆನ್ಸಸ್ ಬರ್ತಿದೆ 2026ಕ್ಕೆ. 2026ರ ಸೆನ್ಸಸ್ ಜೊತೆ ಮತ್ತೆ ಇವರು NPR ಕ್ವಶನ್ಗಳನ್ನ ಇಟ್ಟರೆ ಮತ್ತೆ ಬೀದಿಗೆ ಬರ್ತಾರೆ ಜನ. ಹೀಗಾಗಿ ಸೆನ್ಸಸ್ಗೆ ಮುಂಚೆನೆ ಎಲ್ಲ ರಾಜ್ಯಗಳಲ್ಲೂ SIRನ ಮಾಡಿ ಮುಗಿಸಿ, ಆ SIRನ ಮತ್ತೆ ಸೆನ್ಸಸ್ ಡೇಟಾವನ್ನು ನಾಡಿ ಅದರಲ್ಲಿ ಸಸ್ಪೆಕ್ಟೆಡ್, ಡೌಟ್ಫುಲ್ ಮತ್ತು
ಫಾರಿನ್ ಸಿಟಿಜನ್ಸ್ ಅಂತ ವರ್ಗೀಕರಿಸಿ ಈ ದೇಶದ ಬಹುಪಾಲು ಬಡವರನ್ನ, ಆದಿವಾಸಿಗಳನ್ನ, ಅಲ್ಪಸಂಖ್ಯಾತರನ್ನ ಡಿಸ್ಎನ್ಫ್ರಾಂಚೈಸ್ ಮಾಡುವಂತಹ ಉದ್ದೇಶವನ್ನು ಇದು ಹೊಂದಿದೆ. ಸಾವಿರಾರು ವರ್ಷಗಳ ಕಾಲ ನಾವು ಡಿಸ್ಎನ್ಫ್ರಾಂಚೈಸ್ ಆಗಿದ್ವಿ. ನಮಗೆ ಎನ್ಫ್ರಾಂಚೈಸ್ಮೆಂಟ್, ನಮಗೆ ವೋಟಿನ ಹಕ್ಕನ್ನು ಕೊಟ್ಟು ನಮ್ಮನ್ನ ನಾಗರಿಕರು ಅಂತ ಪರಿಗಣಿಸಿದ್ದು ಸಂವಿಧಾನ. ಇವತ್ತು ಮೋದಿ ಸರ್ಕಾರ ಮತ್ತೆ ಸ್ವಾತಂತ್ರ್ಯ ಪೂರ್ವದ ಕಾಲಘಟ್ಟಕ್ಕೆ ನಮ್ಮನ್ನು ತಳ್ಳುತ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇದರ ಪ್ರಧಾನ ಲಾಭ ಆಗುವುದು ಏನು ಮಾಡ್ತಾರೆ, ನಾವು ಅದಕ್ಕೆ ಪರಿಶುದ್ಧೀಕರಣ ಅಂತಾರೆ, ಕ್ಲೀನ್ ಮಾಡ್ತಿದ್ದೀವಿ. ಈ ಕ್ಲೀನ್ ಅನ್ನೋ ಪದಕ್ಕೆ ತುಂಬಾ ಕೆಟ್ಟ ಅರ್ಥ ಬರುತ್ತೆ. ಪ್ಯಾಲೆಸ್ತೈನ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಕೇಳಿದ್ರೆ ಕ್ಲಿನ್ಸಿಂಗ್ ಅಂತಾರೆ, ಎತ್ನಿಕ್ ಕ್ಲಿನ್ಸಿಂಗ್. ಇಡೀ ನಮ್ಮ ಇಸ್ರೇಲ್ ಅನ್ನುವ ಭೂಭಾಗದಲ್ಲಿ ಈ ಅರಬ್ ಅನ್ನುವಂತಹ ಕಲ್ಮಶ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದನ್ನು ಶುದ್ಧೀಕರಿಸ್ತೀವಿ, ಜನಾಂಗೀಯವಾಗಿ ಶುದ್ಧೀಕರಿಸ್ತೀವಿ, ಅವ್ರನ್ನ ಹೊರಗಾಕ್ಬಿಡ್ತೀವಿ, ಎತ್ನಿಕ್ ಕ್ಲಿನ್ಸಿಂಗ್ ಅಂತ. ಭಾರತದಲ್ಲಿ ಇದು ಎಲೆಕ್ಟ್ರಲ್ ಕ್ಲಿನ್ಸಿಂಗ್ ಮಾಡ್ತಿದ್ದಾರೆ. ಚುನಾವಣೆಗಳ ಮೂಲಕ ಪಟ್ಟಿನಲ್ಲಿ ಈ ವರ್ಗಗಳನ್ನು ಕ್ಲೀನ್ ಮಾಡಿಬಿಡೋದು, ಅವ್ರಿಗೆ ನಾಗರಿಕ ಹಕ್ಕುಗಳನ್ನು ಕಸಿಯುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಅವರಿಗೆ ಬೇಕಾದವರು ಮಾತ್ರ ಆಗ ಓಟುದಾರರಾಗ್ತಾರೆ. ಅವರು ಓಟುದಾರರಾದಾಗ ಅವ್ರಿಗೆ ಬೇಕಾದವ್ರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ. ಇದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಇದನ್ನ ನಾವು ತುಂಬಾ ಆಳವಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಏನೊಂದು 100 ವರ್ಷಗಳಿಂದ ಈ ದೇಶವನ್ನ ಒಂದು ಫ್ಯಾಸಿಸ್ಟ್ ದೇಶವಾಗಿ ಪರಿವರ್ತಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಮೋದಿ ಸರ್ಕಾರ ಬಂದಾದ್ಮೇಲೆ ಅದು ಇನ್ನೂ ಹೆಚ್ಚು ಉನ್ಮತ್ತ ರೀತಿಯಲ್ಲಿ ನಡೀತಿದೆ. ಈ SIR ಅನ್ನೋದು ಈ ಫ್ಯಾಸೀಕರಣದ ಭಾಗ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬರೀ SIR ಅನ್ನುವಂಥದ್ದು ಎಲ್ಲೋ ಅತ್ಯಂತ ಕೆಟ್ಟ ವಿಷಯ ಬಂದು ಸೇರ್ಕೊಂಡಿರೋದಲ್ಲ. ಇದು ಒಂದು ಆರ್ಗ್ಯಾನಿಕ್ ಎವಲ್ಯೂಷನ್ ನಮ್ಮ ಪೊಲಿಟಿಕಲ್ ಪ್ರೋಸೆಸ್ನಲ್ಲಿ. ಹೀಗಾಗಿ SIR ಮಾತ್ರ ಹಿಂಗೆ ಪಕ್ಕಕ್ಕೆ ಇಟ್ಬಿಟ್ರೆ ಮತ್ತೆ ಆ ಅಪಾಯ ಇರಲ್ಲ ಅಂತ ನಾವು ಹೇಳಕ್ಕಾಗೋದಿಲ್ಲ. ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಸಂವಿಧಾನಕ್ಕೆ ವಿರುದ್ಧವಾದಂಥ ಪ್ರತಿಕ್ರಾಂತಿ ನಡೀತಿದೆ. 1937ರಲ್ಲಿ ಈ ದೇಶದಲ್ಲಿ ಮೊದಲನೇ ಚುನಾವಣೆ ನಡೆದಾಗ ಸಾವರ್ಕರ್ ಹಿಂದೂ ಮಹಾಸಭಾದಿಂದ ಎಲೆಕ್ಷನ್ಗೆ ನಿಲ್ತಾರೆ. ಅವಾಗ RSS ಅನ್ನೋದು ಇನ್ನೂ ಕೂಡ ಇಷ್ಟು ಪ್ರಬಲ ಆಗಿರೋದಿಲ್ಲ. ಹೆಡ್ಗೇವಾರ್ ಅವ್ರ ಶಿಷ್ಯ, ಸಾವರ್ಕರ್ ಶಿಷ್ಯ. ನೀವು ಬಂದ್ಬಿಟ್ಟು ಚುನಾವಣೆಯಲ್ಲಿ ನಮ್ಮ ಯುವ ಸಂಘಟನೆಯಾಗಿ ಪ್ರಚಾರಕ್ಕೆ ಬನ್ನಿ ಅಂತ ಕರೀತಾರೆ ಸಾವರ್ಕರ್. ಅವಾಗ ಹೆಡ್ಗೇವಾರ್ ಹೇಳ್ತಾನೆ, ನಮಗೆ ರಾಜ್ಯ ಶಕ್ತಿಯೆಲ್ಲ ಮುಖ್ಯ, ನಾವು ಹಿಂದೂ ಸಮಾಜವನ್ನ ಕಟ್ತೀವಿ. ಹಿಂದೂ ಸಮಾಜ ಕಟ್ಟಿದ್ರೆ ಆ ಹಿಂದೂ ಸಮಾಜ ಹಿಂದೂ ರಾಷ್ಟ್ರವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಇದು ಅವ್ರು ಮಾಡಿದಂಥ ಸ್ಟ್ರಾಟಜಿ. ಅವರು ಹಿಂದುತ್ವ ಸಮಾಜವನ್ನ ಕಟ್ತಾರೆ. ಒಂದು ಸತಿ ಹಿಂದುತ್ವ ಸಮಾಜ ಕಟ್ಟಿದ್ರೆ ಮೋದಿ ಸತ್ರು ಕೂಡ ಹಿಂದೂ ರಾಷ್ಟ್ರನೇ ಬರುತ್ತೆ. ಹಿಂದುತ್ವ ಸಮಾಜಕ್ಕೆ ಪ್ರತಿಯಾಗಿ ನಾವು ಪ್ರಜಾತಾಂತ್ರಿಕ ಸಮಾಜವನ್ನ ಕಟ್ಟಲಿಲ್ಲ ಅಂತಂದ್ರೆ ಕೇವಲ SIR ಮಾತ್ರ. SIR ಬಹಳ ಭಯಂಕರವಾದದ್ದು, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ನು 2 ಮುಖ್ಯವಾದಂಥ ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ಮೊದಲನೇದು, SIR ಈ ದೇಶದ ಚುನಾವಣಾ ಪ್ರಕ್ರಿಯೆಯನ್ನ ಜನರಿಂದ ದೂರಗೊಳಿಸಿ, ಚುನಾವಣಾ ವ್ಯವಸ್ಥೆಯನ್ನೇ ಜನರಿಂದ ದೂರಗೊಳಿಸಿ ಈ ದೇಶದ ಸಾವರ್ಕರ್ವಾದಿಗಳಿಗೆ, ಬಂಡವಾಳಶಾಹಿಗಳಿಗೆ ಮಾತ್ರ ಅನುಕೂಲಕರವಾಗಿ ಮಾಡುವಂತಹ ಸುದೀರ್ಘ ಫ್ಯಾಸಿಸ್ಟ್ ಪ್ರಕ್ರಿಯೆಯ ಮುಂದುವರೆದ ಆಧುನಿಕ ಅತ್ಯಂತ ಅಪಾಯಕಾರಿಯಾದಂತಹ ಹಂತ. ಆದ್ದರಿಂದ ಈ ದೇಶವನ್ನ ಒಂದು ಜನರ ಗಣರಾಜ್ಯವನ್ನಾಗಿ ಉಳಿಸಿಕೊಳ್ಳಬೇಕು ಅಂತ ಬಯಸುವ ಪ್ರತಿಯೊಬ್ಬರೂ ಕೂಡ ನಾವು SIRನ ಶತಾಯಗತಾಯ ವಿರೋಧಿಸಲೇಬೇಕು. ಅಸಾಧಾರಣವಾದಂಥ ಸಂದರ್ಭ ನಮ್ಮ ಎದುರಿಗೆ ಬಂದಿದೆ. ಅಸಾಧಾರಣವಾದಂಥ ಪರಿಹಾರಗಳನ್ನೇ ನಾವು ಹುಡುಕಬೇಕು. ಇನ್ಫ್ಯಾಕ್ಟ್ ವೋಟ್ ಚೋರಿ ಬಗ್ಗೆ ಬಿಹಾರದಲ್ಲಿ ದೊಡ್ಡ ಚಳುವಳಿಯನ್ನ ಕಾಂಗ್ರೆಸ್ ಇತರ ಪಕ್ಷಗಳು ಕಟ್ಟಿದ್ರು. ಹೆಂಗೆ ಇಡೀ ಚುನಾವಣಾ ಆಯೋಗ BJPಯ ಶಾಖಾ ಕಚೇರಿಯಾಗಿದೆ ಅಂತ ಹೇಳಿದ್ರು. ಅದೇ ಕಚೇರಿ, ಅದೇ ಚೌಕಟ್ಟಿನಲ್ಲಿ ಎಲೆಕ್ಷನ್ಗೆ ನಿಂತರು, ಸೋತರು. ಎಲೆಕ್ಷನ್ಗೆ ನಿಂತು ಸೋತು ಈ ಪ್ರಕ್ರಿಯೆಗಳಿಗೆ ಮಾನ್ಯತೆಯನ್ನು ತಂದುಕೊಟ್ರು. ಅದನ್ನು ನಾವು ಮರಿಬಾರದು. ಈಗ ಸೋತಾದ ಮೇಲೆ ಇದ್ರ ಬಗ್ಗೆ ನೀವು ಪ್ರಶ್ನೆ ತೆಗೆದ್ರೆ ಸೋಲಕ್ಕೆ ಮುಂಚೆ ಯಾಕೆ ಮಾತಾಡಲಿಲ್ಲ ಅಂತೇಳಿ, ಏನು ನಡೆದಿಲ್ಲ ಅಂತ ಅವರ ಅಪಪ್ರಚಾರ, ಸುಳ್ಳು ಪ್ರಚಾರ ಏನಿದೆ ಅದಕ್ಕೆ ಮಾನ್ಯತೆಯನ್ನು ತಂದುಕೊಟ್ರು. ಹೀಗಾಗಿ ವಿರೋಧ ಪಕ್ಷಗಳು ಕನಿಷ್ಠ ಪಕ್ಷ FIRಗಾದರೂ ಸೀಮಿತವಾಗಿ, ಚುನಾವಣಾ ಆಯೋಗದ ಸ್ವಾತಂತ್ರ್ಯಕ್ಕಾದರೂ ಸೀಮಿತವಾಗಿ 2024ರಲ್ಲಿ ಒಂದು ಕಾನೂನನ್ನೇ ಮಾಡಿಬಿಟ್ರು. ಈ ದೇಶದ ಇಡೀ ಪ್ರಜಾಸತ್ತೆ ನಿಂತಿರೋದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನಲ್ಲಿ. 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲೂ ಕೂಡ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕು ಅಂತಂದ್ರೆ ಚುನಾವಣಾ ಆಯೋಗ ಸ್ವತಂತ್ರವಾಗಿರಬೇಕು.
ಚುನಾವಣಾ ಆಯೋಗ ಸ್ವತಂತ್ರವಾಗಿರಬೇಕು ಅಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು, ಅಪೋಸಿಷನ್ ಪಾರ್ಟಿ ಲೀಡರು ಮತ್ತು ಪ್ರಧಾನಮಂತ್ರಿ 3 ಜನ ಸೇರ್ಕೊಂಡು ನೇಮಕ ಮಾಡಬೇಕು. ಆಗಲೂ ಏನು ಬೇಕಾದರೂ ಆಗ್ಬೋದು, ಬಟ್ ಇದ್ದಿದ್ರಲ್ಲಾದರೂ ಕೂಡ ಅಲ್ಲಿ ಸ್ವತಂತ್ರವಾದಂಥ ಚುನಾವಣಾ ಆಯುಕ್ತ ನೇಮಕ ಆಗ್ತಿದ್ದ. ಈ ಆದೇಶ ಕೊಟ್ಟ ತಕ್ಷಣ ಅವರೇನು ಮಾಡಿದ್ರು, ತಮಗಿರುವಂಥ ಸಂಖ್ಯಾಬಲವನ್ನು ಬಳಸಿಕೊಂಡು ಆ ಆದೇಶಕ್ಕೆ ತಿದ್ದುಪಡಿಯನ್ನು ತಂದು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ನ ಅನಾಮತ್ತು ಹೊರಗಾಕಿ ಪ್ರಧಾನಮಂತ್ರಿ ಅವರೇ ನೇಮಕ ಮಾಡುವ ಇನ್ನೊಬ್ಬ ಮಂತ್ರಿ ಮತ್ತು ನಾಮಕಾವಸ್ಥೆಗೆ ಒಬ್ಬ ವಿರೋಧ ಪಕ್ಷದ ನಾಯಕ. ಬಹುಮತ ಯಾರ್ದಿರುತ್ತೆ? ಸರ್ಕಾರದ್ದೇ ಇರುತ್ತೆ. ಸರ್ಕಾರವೇ ನೇಮಕ ಮಾಡುವಂತಹ ಚುನಾವಣಾಧಿಕಾರಿ ಹೇಗಿರಬಲ್ಲ ಅಂತಂದ್ರೆ ಒಬ್ಬ ಜ್ಞಾನೇಶ್ ಕುಮಾರ್ ತರ ಇರಬಲ್ಲ ಅಂತ ನಾವು ನೋಡ್ತೀವಿ. ಈ ಜ್ಞಾನೇಶ್ ಕುಮಾರ್ ಎಂಥವ್ರಪ್ಪ ಅಂತಂದ್ರೆ ಅವ್ರಿಗೆ ಇನ್ನೂ ಎಂಥ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ, ಪಾಕಿಸ್ತಾನದಲ್ಲಿ ಮೊನ್ನೆ ಸಂವಿಧಾನಕ್ಕೆ 27ನೇ ತಿದ್ದುಪಡಿ ತಂದರು. ಅದರ ಪ್ರಕಾರ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ನ ಸಾಯೋ ತನಕ ಅವನು ಯೂನಿಫಾರ್ಮ್ನಲ್ಲೇ ಇರ್ಬೋದು, ಅವ್ರು ಏನೇ ಅಪರಾಧ ಮಾಡಿದ್ರು ಸಾಯೋ ತನಕ ಅವ್ರ ಮೇಲೆ ಯಾವುದೇ ಕೇಸ್ ಹಾಕಂಗಿಲ್ಲ ಅಂತ ಮುನೀರ್ಗೆ ಆ ತಿದ್ದುಪಡಿ ಮೂಲಕ ಅಧಿಕಾರ ಕೊಟ್ಟರು. ನಮ್ಮ ಸಂಸತ್ತಿನಲ್ಲೂ ಆ ತಿದ್ದುಪಡಿಯಾಗಿ ECIನ ಜ್ಞಾನೇಶ್ ಕುಮಾರ್ಗೆ ನಮ್ಮ ಮುನೇಶ್ ಥರ ಮಾಡಿಕೊಡಿಸಿದ್ದಾರೆ. ಅವ್ರಿನ ಮುಂದೆ ಏನೇ ಮಾಡಿದ್ರು ಕೂಡ ಅವ್ರ ಮೇಲೆ ಕೇಸ್ ಹಾಕಂಗಿಲ್ಲ. ಇಷ್ಟು ನಿಚ್ಚಳವಾಗಿ ಒಂದು ಚುನಾವಣಾ ಪ್ರಕ್ರಿಯೆಯನ್ನೇ ಭ್ರಷ್ಟಗೊಳಿಸಿ ತಮಗೆ ಬೇಕಾದಂತೆ ತಿದ್ದುಪಡಿ ಮಾಡ್ಕೊಳ್ತಿದ್ದಾಗ ಅಂಪೈರು, ಪಿಚ್ಚು ಎಲ್ಲವೂ ಕಾಂಪ್ರಮೈಸ್ ಆಗಿರ್ಬೇಕಾದ್ರೆ ಅದೇ ಪಿಚ್ಚಲ್ಲಿ ನಾವು ಆಡಲ್ಲ ಅಂತ ಹೇಳ್ಬೇಕು. ಅಂಪೈರ್ ಇದ್ದಾನೆ, ಅಂಪೈರ್ ಅವ್ರ ಕಡೆ ಇರೋದು ಸಾಬೀತು ಪದೇ ಪದೇ ಹೇಳ್ತಿದ್ದಾನೆ. ಅಂಪೈರು ಪಿಚ್ಚು ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಈ ಪಿಚ್ಚಲ್ಲಾದ್ರೂ ನಾವು ಆಟ ಆಡಲ್ಲ, ಈ ಪಿಚ್ಚಲ್ಲಿ ಆಡಲ್ಲ ಅಂತಾದ್ರೂ ಹೇಳಬೇಕಾಗಿತ್ತು. ಆದರೆ ಆ ಶಕ್ತಿ ವಿರೋಧ ಪಕ್ಷಗಳಿಗೆ ಇಲ್ಲ. ಅವರು ಭಾಗವಹಿಸಿದ್ದರಿಂದ ಮಾನ್ಯತೆ ಬಂದಿದೆ. ಎರಡನೇ ಪ್ರಶ್ನೆ, SIRನ ತೆಗೆದುಹಾಕಿದ ತಕ್ಷಣ ಅಂದ್ರೆ ಅದೇನೋ ಹೊರಗಿನಿಂದ ಬಂದು ಸೇರ್ಕೊಂಡಿದೆ, ಅದನ್ನು ತೆಗೆದುಹಾಕ್ಬಿಟ್ರೆ ನಮ್ಮ ದೇಶಕ್ಕೆ ಬಂದಿರೋ ಫ್ಯಾಸಿಸ್ಟ್ ಅಪಾಯ ತೀರುತ್ತಾ ಅಂದ್ರೆ ಬೇರೊಂದು ರೂಪದಲ್ಲಿ ಬಂದೇ ಬರುತ್ತೆ. ಯಾಕಂದ್ರೆ ಹೊರಗಿಂದ ಬಂದು ಸೇರಿರೋದಲ್ಲ, ಅದು ಒಳಗಿಂದಲೇ ನಮ್ಮ ರಾಜಕೀಯ ವಿಕಸನದ ಭಾಗವಾಗಿ ಬಂದಿರೋದು. ಒಂದೇ ಒಂದು ಉದಾಹರಣೆ, 1984ರ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶದ ಯಾವುದೇ ರಾಜಕೀಯ ಪಕ್ಷ ಪಡೆದಿರೋ ಅತಿ ಹೆಚ್ಚು ಓಟುಗಳು ಕಾಂಗ್ರೆಸ್ಗೆ ಬಂತು, 49.4% ಓಟು, 414 ಸೀಟು 84ರಲ್ಲಿ. BJPಗೆ 7% ಓಟು, 2 ಸೀಟು. 1984ರಿಂದ 2025 ತನಕ SIR ಇರಲಿಲ್ಲ, ಚುನಾವಣಾ ಆಯೋಗ ಇಷ್ಟೊಂದು ಕಾಂಪ್ರಮೈಸ್ ಆಗಿರಲಿಲ್ಲ. ಆದರೆ ಅವರ ಚುನಾವಣೆಯಲ್ಲಿ ಅವರು ವೋಟ್ ಶೇರ್ ನೋಡ್ತಾ ಹೋಗಿ 7 ಇದ್ದಿದ್ದು 14 ಆಗುತ್ತೆ, 14 ಇದ್ದಿದ್ದು 20 ಆಗುತ್ತೆ, 20 ಇದ್ದಿದ್ದು 24 ಆಗುತ್ತೆ, 2009ರಲ್ಲಿ ಅದು 20ಕ್ಕೆ ಇಳಿದಿದ್ದು ಬಿಟ್ರೆ 34 ಆಗುತ್ತೆ, 36 ಆಗುತ್ತೆ, 36.5ಕ್ಕೆ ಬಂದು ನಿಂತ್ಕೊಂಡಿದೆ. ಕರ್ನಾಟಕದಲ್ಲಿ 1984ರಲ್ಲಿ 4% BJPಗೆ, 89ರಲ್ಲಿ 7% ಆಗುತ್ತೆ, 11 ಆಗುತ್ತೆ, 14 ಆಗುತ್ತೆ, 33 ಆಗುತ್ತೆ, ಸೋತ್ರು ಕೂಡ 36 ಆಗಿದೆ. SIR ಇರಲಿಲ್ಲ, ಚುನಾವಣಾ ಆಯುಕ್ತ ಇಷ್ಟು ಕಾಂಪ್ರಮೈಸ್ ಆಗಿರಲಿಲ್ಲ. ನಮ್ಮ ಜನ ಬಿಹಾರದಲ್ಲೂ ಅಷ್ಟೇ 2095ರಿಂದ BJPಯ ವೋಟ್ ಗ್ರಾಫ್ ನೋಡ್ರಿ, SIR ಇಲ್ಲದೆಯೂ ಚುನಾವಣಾ ಆಯುಕ್ತ ಇಷ್ಟೊಂದು ಕಾಂಪ್ರಮೈಸ್ ಆಗದೆಯೂ ನಿರಂತರವಾಗಿ ಅವ್ರ ವೋಟ್ ಶೇರ್ ಜಾಸ್ತಿ ಆಗ್ತಿದೆ. ಇವತ್ತು 20%ಗೆ ಬಂದು ನಿಂತಿದೆ. ಇದರ ಅರ್ಥ ಏನು? ಇದರ ಅರ್ಥ ಸಮಾಜದಲ್ಲೇ ಫ್ಯಾಸೀಕರಣ ನಡೀತಾ ಇದೆ. ಈ ಫ್ಯಾಸೀಕರಣದ ಮೂಲಕ ಅವ್ರಿಗೆ ಸಂಖ್ಯಾಬಲ ಬರ್ತಾ ಇದೆ. ಆ ಸಂಖ್ಯಾಬಲವನ್ನು ಬಳಸಿಕೊಂಡು ಅವ್ರು ಏನ್ ಬೇಕಾದ್ರೂ ತಿದ್ದುಪಡಿಯನ್ನ ತರ್ತಿದ್ದಾರೆ. ಎಲ್ಲಿಯ ತನಕ ಅವ್ರಿಗೆ, ಯಾಕಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಹೇಳೋದೇನಪ್ಪ ಅಂತಂದ್ರೆ, ನಮಗೆ ಜನರು ಓಟ್ ಕೊಟ್ಟಿದ್ದಾರೆ ಕಣ್ರಿ, ಜನ ಓಟ್ ಕೊಟ್ಟಿರೋದೇ ನಾವು ಇದನ್ನ ಮಾಡಕ್ಕೆ ಅಂತಾರೆ. ಜನ ಓಟ್ ಕೊಟ್ಟಿರೋದು ಸುಳ್ಳ? SIR ಅಲ್ಲಿ ಒಂದು 30-40 ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ, ಇದು ಇನ್ನೂ ಮುಂದೆ ಜಾಸ್ತಿ ಆಗುತ್ತೆ. ಆದ್ರಿಂದ SIRನ ವಿರೋಧಿಸಲೇಬೇಕು. ಬಟ್ SIR ಇಲ್ಲದಿದ್ದಾಗಲೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ಅವರು ತಮ್ಮ ದ್ವೇಷ ರಾಜಕಾರಣವನ್ನು ಬಿತ್ತುತ್ತಾ ಇದ್ದಾರೆ, ಹಿಂದುತ್ವ ಸಮಾಜವನ್ನು ಕಟ್ಟುತ್ತಿದ್ದಾರೆ. ಆ ಹಿಂದುತ್ವ ಸಮಾಜಕ್ಕೆ ಪ್ರತಿಯಾಗಿ ನಮ್ಮೆಲ್ಲ ಚಳುವಳಿಗಳು ಗಟ್ಟಿಯಾದಂಥ ಪ್ರಜಾತಾಂತ್ರಿಕ ಸಮಾಜವನ್ನು ಕಟ್ಟಲಿಲ್ಲ ಅಂತಂದ್ರೆ ವಿರೋಧ ಪಕ್ಷಗಳಿಗೂ ಕೂಡ ನಾವು ಓಟಲ್ಲಿ ಭಾಗವಹಿಸಲ್ಲ ಅನ್ನೋ ಶಕ್ತಿ ಬರೋದಿಲ್ಲ. ಆದ್ದರಿಂದ ಈ SIR ವಿರೋಧಿ ಹೋರಾಟ ವಿಸ್ತೃತವಾದಂಥ ಫ್ಯಾಸಿಸ್ಟ್ ವಿರೋಧಿ ಹೋರಾಟದ ಭಾಗವೇ ಆಗಬೇಕು. ಫ್ಯಾಸಿಸಮ್ ಅಂತಂದ್ರೆ ಅದೊಂದು ವಾಕ್ಯ ಅಲ್ಲ, ಅದೊಂದು ಪದ ಅಲ್ಲ. ಇಡೀ ದೇಶದ ಪ್ರಜಾತಂತ್ರವನ್ನ, ಪ್ರಜಾತಾಂತ್ರಿಕ ಮೌಲ್ಯಗಳನ್ನ ಹಂತ ಹಂತವಾಗಿ ಸರ್ವನಾಶ ಮಾಡೋದು, ಅದಕ್ಕೆ ಸಮ್ಮತಿಯನ್ನ ರೂಢಿಸಿಕೊಳ್ಳುವುದು.
ಈ 36% ಜನ ಯಾರು? ಇವರೆಲ್ಲ ನಮ್ಮವರೇ. ಬಿಹಾರದಲ್ಲಿ 2,25,00,000 NDAಗೆ ಸಿಕ್ಕಿದೆ ಅಂತಂದ್ರೆ ಆ 2,25,00,000 ಜನ ನಮ್ಮವರೇ. ಅವ್ರು ಯಾಕಲ್ಲಿ ಓಟ್ ಹಾಕಿದ್ರು? ವಿರೋಧ ಪಕ್ಷಗಳು ಯಾತಕ್ಕೆ ಅದನ್ನ ಸೆಳ್ಕೊಳಕ್ಕಾಗ್ಲಿಲ್ಲ? ಯಾಕೆ ಎಲ್ಲ ಅಪಾಯದ ನಡುವೆ ಇವ್ರು ಆಯ್ಕೆ ಆಗಲಿಲ್ಲ? ಇದರಲ್ಲಿ SIR ಪಾತ್ರ ಇದೆ. ಆದರೆ 84ರಿಂದ 2025 ತನಕ ಏನು ಈ ಫ್ಯಾಸೀಕರಣ ನಡೀತಿದೆ, ಇದರಲ್ಲಿ ಪ್ರಣಯ್ ರಾಯ್ ಅವರು ಒಂದು ಅಧ್ಯಯನ ಮಾಡ್ತಾರೆ ನಮ್ಮ ಚುನಾವಣೆಗಳ ಬಗ್ಗೆ. 1951ರಿಂದ 1977 ತನಕ ಎಲ್ಲ ಚುನಾವಣೆಗಳು ಕೂಡ 95% ಚುನಾವಣೆಗಳು ಅಧಿಕಾರಾರೂಢ ಪಕ್ಷಗಳನ್ನೇ ಅಧಿಕಾರಕ್ಕೆ ತಂದವು. ಪ್ರೋ ಇನ್ಕ್ಯುಬೆನ್ಸಿ ವೋಟ್. 1977ರಿಂದ 2002 ತನಕ ಭಯಂಕರ ಆಂಗ್ರಿ ಯಂಗ್ ಮ್ಯಾನ್ ವೋಟ್, ಆಂಟಿ ಇನ್ಕಂಬೆನ್ಸಿ ವೋಟ್. 2002ರಿಂದ 2024 ತನಕ 60% ಪ್ರೋ ಇನ್ಕಂಬೆನ್ಸಿ ವೋಟ್, 40% ಆಂಟಿ ಇನ್ಕಂಬೆನ್ಸಿ ವೋಟ್. 60% ಪ್ರೋ ಇನ್ಕಂಬೆನ್ಸಿ ವೇಟ್ನ ಫಲಾನುಭವಿಗಳು ಯಾರು? 2002ರಲ್ಲಿ ಈ ದೇಶ ಕಂಡ ಘನಘೋರವಾದಂಥ ಗುಜರಾತ್ ಹತ್ಯಾಕಾಂಡ ನಡೆದ ಮೇಲೂ ಕೂಡ 1995 ಚುನಾವಣೆಗಿಂತ 5% ವೋಟ್ ಜಾಸ್ತಿ ಸಿಗುತ್ತೆ ಗುಜರಾತ್ಗೆ, ನರೇಂದ್ರ ಮೋದಿಗೆ. SIR ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಚುನಾವಣಾ ಆಯುಕ್ತರು ಸರಿ ಇದ್ದಾಗ. ಅಂದ್ರೆ ಪ್ರೋ ಇನ್ಕಂಬೆನ್ಸಿ ವೋಟಲ್ಲಿ ಹಿಂದುತ್ವದ ಪಾತ್ರ, ನಮ್ಮದೇ ಜನರನ್ನ ಮತಗಳ್ಳತನ ನಡೀತಾ ಇದೆ. ಅಷ್ಟೇ ಪ್ರಮುಖವಾಗಿ ಮತಿಗಳ್ಳತನವೂ ನಡೀತಿದೆ. ಮತಿಗಳ್ಳತನ ಅಲ್ಲ, ಮತಿ ದರೋಡೆಯೇ ನಡೀತಾ ಇದೆ. ಎರಡಕ್ಕೂ ಪೂರಕವಾದಂಥ ಔಷಧಿಗಳನ್ನು ಚಳುವಳಿಗಳೇ ಕಟ್ಟಬೇಕು. ಚುನಾವಣಾ ಪ್ರಜಾತಂತ್ರ ನಿಜಕ್ಕೂ ಕೂಡ ಈ ಫ್ಯಾಸಿಸ್ಟ್ ದಾಳಿಯನ್ನ ತಡೆಗಟ್ಟೋದ್ರಲ್ಲಿ ಜನರ ಸಾಧನವಾಗಿ ಉಳಿದಿದೆಯಾ? ಈ ಬಹುಮುಖ್ಯ ಪ್ರಶ್ನೆಯನ್ನು ಕೂಡ ನಮ್ಮ ಮುಂದೆ ಇಟ್ಟು ಈ SIRನ ಶತಾಯಗತಾಯ ವಿರೋಧ ಪಕ್ಷಗಳು ಮಾಡದೇ ಇರಲಿ. ಗಲ್ಲಿ ಗಲ್ಲಿಗೆ, ಬೀದಿ ಬೀದಿಗಳಿಗೆ. ಯಾಕಂದ್ರೆ ಇದು ವಿರೋಧ ಪಕ್ಷಗಳ ವಿರುದ್ಧದ ದಾಳಿ ಅಲ್ಲ. SIR ನಮ್ಮ ಮೇಲಿನ ದಾಳಿ, SIR ಜನರ ಮೇಲಿನ ದಾಳಿ. ಅಂತಿಮವಾಗಿ ಈ ದೇಶ ಸೇರಬೇಕಾಗಿರೋದು ಈ ದೇಶದ ಜನರಿಗೆ. ಸೊ ನಾವೆಲ್ಲರೂ ಒಟ್ಟುಗೂಡಿ SIR ವಿರುದ್ಧ, ಅದರ ಭಾಗವಾಗಿಯೇ ಫ್ಯಾಸೀಕರಣದ ವಿರುದ್ಧ ಈ ದೇಶದ ಗಣರಾಜ್ಯವನ್ನ, ಪ್ರಜಾತಾಂತ್ರಿಕ ಗಣರಾಜ್ಯವನ್ನ ಉಳಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ತೆ.